ಕಾಂಟ್ರಾಕ್ಟ್ ಮುಖಾಂತರ ತೊಗೊಳ್ಳೋದಕ್ಕೆ ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. ಅದು ಟೆಕ್ನಿಷಿಯನ್ಸ್ ಇರ್ಬೋದು ಅಥವಾ ನರ್ಸಸ್ ಇರ್ಬೋದು, ತೊಗೊಳ್ಳೋದಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು, ಅವರೆಲ್ಲ ತೊಗೊಳ್ತಾ ಇದ್ದಾರೆ ಅಲ್ವಾ. ಪ್ರಕ್ರಿಯೆಲ್ಲ ಇದೆ ಅದು. ಅವರು ಸೀನಿಯರ್ ಅಥವಾ ಕಾಂಟ್ರಾಕ್ಟು ಯಾರು ಔಟ್ಸೋರ್ಸ್ ಮಾಡ್ತಾರೆ, ಯಾರು ಬೇಕಾದ್ರೂ ಅಪ್ಲೈ ಮಾಡ್ತಾರೆ. ಸರ್, ಈಗ KCGಯಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅಂದರೆ 11-12 ಜನ ಗೈನಕಾಲಜಿಸ್ಟ್ ಇದ್ರು ಅವರಲ್ಲಿ. 4-5 ಜನ ಹೊರಗೆ ಹೋಗಿದ್ದಾರೆ ಸರ್. ಈಗ ಅಲ್ಲಿ ಹೊಸದಾಗಿ ಬಂದಿರೋದು ಕೇವಲ ಒಂದು ಗೈನಕಾಲಜಿಸ್ಟ್ ಮಾತ್ರ ಬಂದಿದ್ದಾರೆ. ಯಾಕಂದ್ರೆ ಅಲ್ಲಿ ಹೆಚ್ಚು ಬೇಡಿಕೆ ಇದೆ, ತಾಯಿ ಮಕ್ಕಳ ಆಸ್ಪತ್ರೆಗಳು ಮತ್ತು ಇದಕ್ಕೆಲ್ಲ ಬರ್ತಾರೆ. ಸೊ ನೀವು ಕಾಂಟ್ಯಾಕ್ಟ್ ಬೇಸಿಸ್ ಹೋದಂಥ ಸಂದರ್ಭದಲ್ಲಿ ಸ್ಪೆಷಲೈಸ್ ಇರುವಂತಹ ವೈದ್ಯರ ಕೊರತೆ ಆಗ್ಬೋದಾ ಅಂತ? ಇಲ್ಲ, ಈಗ ಎಲ್ಲೆಲ್ಲಿ ಈ ಥರ ಸಮಸ್ಯೆಗಳಾಗಿದೆ ಅದನ್ನೆಲ್ಲ ಭರ್ತಿ ಮಾಡೋದಕ್ಕೆ ನಾವು ಮಾಡ್ತಾಯಿದ್ದೀವಿ. ಮತ್ತೊಮ್ಮೆ ಬರುವ ವಾರ ಅವ್ರು ಇನ್ನೊಂದು ಪ್ರೊಸೆಸ್ ಮಾಡ್ತಾಯಿದ್ದಾರೆ. ಆ ಪ್ರೊಸೆಸ್ಸಲ್ಲಿ ಎಲ್ಲಿ ಕೆಲಸ ಕಮ್ಮಿ ಇರುವಂಥವ್ರಿಗೆಲ್ಲರೂ ಕೂಡ ಓಪನ್ ಅಪ್ ಮಾಡ್ತೀವಿ, ಅವ್ರಿಗೂ ಕೂಡ ಇಲ್ಲಿಗೆ ಶಿಫ್ಟ್ ಮಾಡೋ ಥರ ಮಾಡ್ಕೊಳ್ತೀವಿ. ಸೊ ನಾನೇನು ಇದರಿಂದ, ಯಾಕಂದರೆ ನಮ್ಮಲ್ಲಿ ಶಾರ್ಟೇಜ್ ಇದ್ದಾಗ ಈ ಸಮಸ್ಯೆ ಬಂದೇ ಬರ್ತದೆ. ಮತ್ತು ಬೆಂಗಳೂರಲ್ಲಿ ಎಲ್ಲ ಫಿಲಪ್ ಆಗಿರ್ತದೆ, ರೂರಲ್ ಏರಿಯಾಗಳು ಫಿಲಪ್ ಆಗಿಲ್ಲ, ತಾಲೂಕುಗಳು ಫಿಲಪ್ ಆಗಿಲ್ಲ. ಸೊ ನಮ್ಗೆ ಇಲ್ಲಿ 5 ಜನ ಗೈನಕಾಲಜಿಸ್ಟ್ ಇರ್ಬೋದು, 6 ಜನ ಇರ್ಬೋದು, 7 ಜನ ಇರ್ಬೋದು, ಅಲ್ಲಿ ಒಂದೂ ಇರೋದಿಲ್ಲ. ಯಾಕಂದರೆ ಅವ್ರಿಗೆಲ್ಲ ಇಲ್ಲೇ ಕೆಲಸ ಮಾಡೋಕ್ಕೆ ಆಸೆ. ಈಗ ನಾವು ಕಂಪಲ್ಸರಿ ಎಲ್ಲ ಕಡೆ ತಾಲೂಕುಗಳು ಫಿಲಪ್ ಮಾಡಿದಾಗ ಇವ್ರು ಶಿಫ್ಟ್ ಆಗಲೇಬೇಕು. ಈಗ ಇಲ್ಲಿ ಏನು, ಸೊ ಈ ವೇಕೆನ್ಸಿ ಸೃಷ್ಟಿಯಾಗಿದೆ, ಅದನ್ನು ನಾವು ಈಗ ಕಾಂಟ್ರಾಕ್ಟ್ ಮುಖಾಂತರ ಫಿಲಪ್ ಮಾಡ್ಕೊಳ್ಳೋಕ್ಕೂ ಸ್ಕೋಪ್ ಇದೆ. ಕಂಪಲ್ಸರಿ ಸರ್ವಿಸಲ್ಲೂ ಕೂಡ ಈಗ ಅದನ್ನು ಫಿಲಪ್ ಮಾಡ್ಕೊಳ್ತೀವಿ. ಆ ರೀತಿಯಾದಂಥ ಒಂದು ಪ್ರೊಸೆಸ್ಸಲ್ಲಿ ಇದ್ದೀವಿ, ಮಾಡ್ತಾಯಿದ್ದೀವಿ. ಓಕೆ. ಸರ್ಕಾರಿ ತಾಲೂಕು ಆಸ್ಪತ್ರೆಗಳಲ್ಲಿ ಈ ವೈದ್ಯಕೀಯ ಸಿಬ್ಬಂದಿಗಿಂತ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಒಂದೇ ಅಲ್ಲ, ಅದ್ರ ಜೊತೆಯಲ್ಲಿ ನಮ್ಮ ಆಯುಷ್ ಇಲಾಖೆಯಲ್ಲೂ ಕೂಡ ಈ ವರ್ಷ ನಾವು ಕೌನ್ಸಿಲಿಂಗ್ ಮಾಡಿದ್ದೀವಿ, ಯಾವತ್ತೂ ಆಗಿರಲಿಲ್ಲ. ಆಮೇಲೆ ನಾವು ನಮ್ಮ ಏನು ಆಹಾರ ಸುರಕ್ಷತೆ ಮತ್ತು ಔಷಧಿ ನಿಯಂತ್ರಣ, ಇದರಲ್ಲೂ ಕೂಡ ನಾವು ಕೌನ್ಸಿಲಿಂಗ್ ಮುಖಾಂತರನೇ ನಾವು ಅದನ್ನು ಮಾಡಿದ್ದೀವಿ. ಸೊ ಅದರ ಡೀಟೇಲ್ಸ್ ಎಲ್ಲ ನಿಮಗೆ ಕೊಟ್ಟಿದ್ದೀನಿ, ಯಾವ್ಯಾವ ರೀತಿಯಾಗಿ ಆಗಿದೆ ಅಂತ. ಸೊ ಇದು ನಮ್ಮ ಇಲಾಖೆಯ ಬಹುಶಃ ಪ್ರಥಮ ಬಾರಿಗೆ ಇದು 2011ನೇ ಇಸ್ವಿಯಲ್ಲಿ ಆದಂಥ ಕಾನೂನು. ಈಗ ಸುಮಾರು 14 ವರ್ಷದ ನಂತರ ಈ ಕಾನೂನಿನ ಉದ್ದೇಶದ ಅನುಸಾರ ಇದು ಕಾರ್ಯಗತ ಆಗ್ತಾ ಇರತಕ್ಕಂಥದ್ದು ಪ್ರಥಮ ಬಾರಿಗೆ. ಇದುವರೆಗೆ 2011ನೇ ಇಸ್ವಿಯಲ್ಲಿ ಕಾನೂನಾಯಿತು. ಈ ಪ್ರಕ್ರಿಯೆ ಅಡಿಯಲ್ಲೇ ವರ್ಗಾವಣೆಗಳಾಗಬೇಕು. ಅದು ಯಾರೂ ಕೂಡ ಆ ಇಚ್ಛಾಶಕ್ತಿಯನ್ನು ತೋರಿಸಿರಲಿಲ್ಲ ಇದನ್ನು ಅನ್ವಯಿಸೋದಕ್ಕೆ. ಆದರೆ ನಮ್ಮ ಸರ್ಕಾರ ಇವತ್ತು, ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ನಮ್ಮ ಸರ್ಕಾರದ ಬಗ್ಗೆ ಭಾಳಷ್ಟು ಜನ ಏನೂ ಟೀಕೆ ಮಾಡ್ತಾರೆ. ಆದರೆ ಅನೇಕ ಇಲಾಖೆಗಳಲ್ಲಿ ನಾವು ಈ ಪಾರದರ್ಶಕತೆ ತರಬೇಕು ಮತ್ತು ವರ್ಗಾವಣೆಗಳಲ್ಲಿ ಆಡಳಿತದಲ್ಲಿ ಭ್ರಷ್ಟಾಚಾರವನ್ನು ತೆಗೆದುಹಾಕೋದಕ್ಕೆ ಇದು ಭಾಳ ಮುಖ್ಯವಾದಂಥ ಒಂದು ವಿಷಯ. ಯಾಕಂದರೆ ಟ್ರಾನ್ಸ್ಫರ್ಸಲ್ಲೇ ಭಾಳಷ್ಟು ರಾಜಕೀಯ ಹಸ್ತಕ್ಷೇಪ, ರಾಜಕೀಯದ ಒತ್ತಡಗಳು, ಬೇರೆ ಬೇರೆ ಒತ್ತಡಗಳು, ಇದರ ದುಡ್ಡು ಕೊಟ್ಟು ಬರುವಂಥದ್ದು ಮತ್ತು ಆಯಾ ಕಟ್ಟಿದ ಪ್ರದೇಶಗಳಿಗೆ ಅಲ್ಲಿ ಹೆಚ್ಚು ಯಾರು ಪ್ರಾಬಲ್ಯ ಇರ್ತಾರೆ ಅವರೇ ಅಲ್ಲಿ ಹೋಗುವಂಥದ್ದು. ಇವತ್ತೇನಾಗಿದೆ, ಒಳ್ಳೊಳ್ಳೆ ಸ್ಥಾನಗಳು ವಿದೌಟ್ ಎನಿ ಇನ್ಫ್ಲೂಯೆನ್ಸ್ ಅವರಿವತ್ತು ಆ ಸ್ಥಾನಗಳು ಸಿಕ್ಕಿದೆ. ಯಾರಿಗೂ ಯಾರ ಮನೆ ಬಾಗಿಲಿಗೆ ಹೋಗಬೇಕಾಗಿರಲಿಲ್ಲ, ಯಾರು ಒಂದು ಪತ್ರ ಶಿಫಾರಸು ಕೂಡ ತೊಗೊಂಡು ಬರುವಂಥದ್ದು ಇರಲಿಲ್ಲ. ಸೊ ಅದನ್ನು ಮಾಡಿದ್ದೀವಿ. ಮತ್ತು ಬರೋ ವರ್ಷದ ಒಂದು ಏನು ಪ್ರಕ್ರಿಯೆ ಇದೆ ಅದು ಈಗಲೇ ನೋಟಿಫೈ ಮಾಡಿಬಿಟ್ಟಿದ್ದೀವಿ, ನೀವೆಲ್ಲ ನೋಡಿರ್ಬೋದು. ಸೊ ಮುಂದಿನ ವರ್ಷ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಯಾವ ಥರ ಆಗುತ್ತೆ ಅದನ್ನು ನಾವು ಈಗಲೇ ಪ್ರಕಟಣೆ ಮಾಡಿಬಿಟ್ಟಿದ್ದೀವಿ. ಬರೋ ವರ್ಷ ಜನವರಿಯಿಂದನೇ ಪ್ರೊಸೆಸ್ ಶುರು ಆಗಿಬಿಡ್ತದೆ. ಸರ್ ನಾವು ಸಾಕಷ್ಟು ಸಮಯ ಕೊಡ್ತೀವಿ. ಈ ವರ್ಷ ಸ್ವಲ್ಪ ತೊಂದರೆ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಜನ ನಮ್ಮ ಇಲಾಖೆಯಲ್ಲೇ ಅನೇಕ ಜನರಿಗೆ ಇದಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದೆಲ್ಲ ಆಗ್ತದೆ, ಇವ್ರು ಹೇಳ್ತಾರೆ, ಮಾಡೋದಿಲ್ಲ, ಮತ್ತು ಕೋರ್ಟು ಕಚೇರಿ ಎಲ್ಲ ಇದ್ದೇ ಇರುತ್ತೆ ಅಂತ ತಿಳ್ಕೊಂಡಿದ್ರು. ಮತ್ತು ಎಲ್ಲ ಕಡೆ ಹೋದರು, KT, ಆಮೇಲೆ ಉಚ್ಚ ನ್ಯಾಯಾಲಯ, ಆಮೇಲೆ ಸರ್ವೋಚ್ಚ ನ್ಯಾಯಾಲಯ, ಎಲ್ಲ ಕಡೆ ಹೋಗಿ ಬಂದರು. ಅದೆಲ್ಲೂ ಕೂಡ ಅವರಿಗೆ ಇದು ಸಿಗಲಿಲ್ಲ, ಮಾನ್ಯತೆ ಸಿಗಲಿಲ್ಲ, ಎಲ್ಲ ಕಡೆ ರಿಜೆಕ್ಟ್ ಆಯಿತು. ಸೊ ನಾವು ಈ ಕಾನೂನಿನ ಬದಲಾವಣೆಗಳೇನು ಮಾಡಿಕೊಂಡಿದ್ದು ಮತ್ತು ನಮ್ಮ ಕಾನೂನಿನ ಹೋರಾಟ ಕೂಡ ಸರಿಯಾಗೇ ಇತ್ತು. ನಮ್ಮ AG ಅವರು, ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಎಲ್ಲ ಬಹಳ ಇದಕ್ಕೆ ಹಿಂದೆ ನಿಂತು ಅದನ್ನು ಫಾಲೋ ಅಪ್ ಮಾಡಿ ಎಲ್ಲೂ ಕೂಡ ಅವ್ರಿಗೆ ಸ್ಟೇ ಸಿಗಲಿಲ್ಲ. ಸೊ ಅದರಿಂದ ಏನಾಯಿತು, ಅನೇಕ ಜನರಿಗೆ ಸ್ವಲ್ಪ ಮಾನಸಿಕವಾಗಿ ತಯಾರಾಗಿರಲಿಲ್ಲ ಇದಾಗುತ್ತೆ ಅಂತ. ಮತ್ತು ಅದು ಸ್ವಲ್ಪ ಅವರಿಗೆ ತೊಂದರೆಗಳಾಗಿರ್ತದೆ. ಇಲ್ಲಿಂದ ಇನ್ನೊಂದು ಬೇರೆ ಊರುಗಳಿಗೆ ಹೋಗಬೇಕಾಗ್ತದೆ, ಅದರ ತೊಂದರೆಗಳಾಗ್ತದೆ. ಅದು ಬರೋ ವರ್ಷಕ್ಕೆ ಅವ್ರಿಗೆ ಈ ಸಲ ಈ ಥರ ಆಗಿರೋದ್ರಿಂದ ಮುಂದಿನ ವರ್ಷಕ್ಕೆ ಅವರು ತಯಾರಾಗಿಬಿಡ್ತಾರೆ. ಹೌದಪ್ಪ, ಮತ್ತು ಅವ್ರಿಗೆ ಗೊತ್ತಿರ್ತದೆ
ನಾವು ಯಾರ್ಯಾರು ಎಲಿಜಿಬಲ್ ಇದ್ದೀವಿ ಮೊದಲೇ ಗೊತ್ತಾಗೋಗುತ್ತೆ. ಯಾರಿಗೆ ಎಲಿಜಿಬಿಲಿಟಿ ಇಲ್ಲ ಅವರು ಪ್ರಯತ್ನನೇ ಮಾಡೋಕ್ಕೆ ಹೋಗಲ್ಲ. ಸೊ ಈ ಥರದ ಒಂದು ಅದಕ್ಕೆ ನಾವು ಬರೋ ವರ್ಷದ್ದು ಕೂಡ ಈಗಲೇ ಪ್ರಕಟಣೆ ಮಾಡಿಬಿಟ್ಟಿದ್ದೀವಿ. ಯಾಕಂದರೆ ಇದು ಒಂದು ಸಲ ಮಾಡ್ತೀವಿ ಮತ್ತೆ ಮುಂದೆ ಆಗದೇ ಇರ್ಬೋದು ಅಂತ ಅಂದ್ಕೊಂಡಿರ್ಬೋದು. ಇದನ್ನು ನಮ್ಮ ಒಂದು ಶಾಶ್ವತವಾದಂಥ ಒಂದು ಪ್ರಕ್ರಿಯೆ ಆಗಿಬಿಡಬೇಕು. ಇದರಿಂದ ಯಾಕೆಂದರೆ ದೊಡ್ಡ ಇಲಾಖೆ ನಮ್ಮದು, ಆಯಿತಾ. ಇದರಿಂದ ಏನಾಗ್ತದೆ, ಸುಮ್ಮನೆ ಅನಾವಶ್ಯಕವಾಗಿ ಇದು ಆಡಳಿತ ವ್ಯವಸ್ಥೆ ಅದು ಯಶಸ್ವಿಯಾಗಿ ನಿರ್ವಹಣೆ ಆಗೋದ್ರಲ್ಲಿ ಇದು ಒಂದು ವೈಫಲ್ಯ ಇತ್ತು. ಈಗ ನಮ್ಮಲ್ಲಿ ಇರುವಂಥ ಚಾಲೆಂಜಿಂಗ್ ಮುಂದೆ ಇರುವಂಥ ಖಾಲಿ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡ್ಕೊಳ್ಳುವಂಥದ್ದು ಮತ್ತು ನೇಮಕಾತಿಗಳನ್ನು ಮಾಡ್ಕೊಳ್ಳುವಂಥದ್ದು, ಅದನ್ನು ನಾವು ಮಾಡಿಕೊಂಡ್ರೆ ಆವಾಗ ನಮ್ಮ ಇಲಾಖೆಯಲ್ಲಿ ಒಂದು ಸದೃಢವಾದಂಥ ವ್ಯವಸ್ಥೆ ಬರ್ತದೆ ಅಂತ ನನ್ನ ವಿಶ್ವಾಸ. ಓಕೆ, ಈಗ ನಿಮ್ಮದೇನು ಪ್ರಶ್ನೆಗಳಿದ್ರೆ ಕೇಳಿ. ಈಗ ಎಲ್ಲ ವರ್ಗಾವಣೆಗಳು ಅದು ಸಮಾಲೋಚನೆ ಮುಖಾಂತರ ಆಗಬೇಕು ಅಂತಲೇ ಇರುವಂಥದ್ದು, ಹಳೆ ಕಾನೂನೇ ಇದೆ. ಆದರೆ ಆ ಕಾನೂನು ರಚನೆ ಮಾಡಿದರೆ ಹೊರತು ಅದನ್ನು ಅನುಷ್ಠಾನ ಮಾಡಲಿಲ್ಲ. ಯಾಕೆಂತ ಹೇಳಿದ್ರೆ ಬೇರೆ ಬೇರೆ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು ಕೂಡ ಇರ್ಬೋದು ಅಂತ ಇಟ್ಕೊಳ್ಳೋಣ. ಇನ್ನೊಂದು ಕಡೆ ಇದನ್ನು ಮಾಡೋಕ್ಕೆ ಹೋದರೆ ಅದು ಒಂದು ಯಾರದೇ ಒಂದು ಹಸ್ತಕ್ಷೇಪ ಇಲ್ಲದೇ ಇರುವಂಥ ರೀತಿಯಲ್ಲಿ ಆಗುವಂಥದ್ದು ಆಗ್ತದೆ. ಅದಕ್ಕೆ ಈ ಕಾನೂನು ಆಗಿದ್ದು ಈ 2000 ಇಲ್ಲ ಅದಕ್ಕಿಂತ ಹಿಂದೆನೇ ಆಗಿದೆ, ಸುಮಾರು ವರ್ಷಗಳ ಹಿಂದೆನೇ ಆಗಿತ್ತು. ಬೇಕಾದ್ರೆ ಜಸ್ಟ್ ಚೆಕ್ ಮಾಡಿ ಯಾವಾಗ ಆಗಿದೆ ಅಂತ. ಸೊ ಆದ್ದರಿಂದ ಅದು ಆಗಾಗಿಂದ ಮಾಡಿರಲಿಲ್ಲ. ಆದರೆ ನಾವು ನಮ್ಮ ಇಲಾಖೆ, ನಮ್ಮ ಸರ್ಕಾರ ಬಂದ ಮೇಲೆ ಆಡಳಿತ ಸುಧಾರಣೆ ಆಗಬೇಕು, ಪಾರದರ್ಶಕತೆ ಇರಬೇಕು, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು ಮತ್ತು ಬೇರೆ ಬೇರೆ ಒತ್ತಡಗಳು ಮತ್ತು ಒತ್ತಾಯಗಳಿಗೆ ನಾವು ಅದಕ್ಕೆ ಮಾನ್ಯತೆ ಸಿಗಬಾರ್ದು. ಅವರ ಅರ್ಹತೆ ಮತ್ತು ಅವರಲ್ಲಿರುವಂಥ ಮೆರಿಟ್ ಆಧಾರದ ಮೇಲೆ ಒಂದು ವರ್ಗಾವಣೆಗಳು ಮತ್ತು ನಿಯೋಜನೆಗಳಾಗಬೇಕು ಅಂತ ಉದ್ದೇಶದಿಂದ ನಾವು ಹೋದ ವರ್ಷವೇ ಇದನ್ನು ಲಾಗು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವು. ಪ್ರಥಮ ವರ್ಷ ನಾವು ಮಾಡಲಿಲ್ಲ. ಪ್ರಥಮ ವರ್ಷದಲ್ಲೇ ನಾವು ಸಹಜವಾದಂಥ ವರ್ಗಾವಣೆಗಳೇ ನಡೀತು. ಆದರೆ ಹೋದ ವರ್ಷ ನಾವು ಪ್ರಯತ್ನ ಮಾಡಿದಾಗ ಆವಾಗ ಇದರ ವಿರುದ್ಧ ಕೋರ್ಟ್ಗೆಲ್ಲ ಹೋಗಿದ್ದರು. ಕೋರ್ಟಲ್ಲಿ ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಒಂದೇ ಕಡೆ, ಅದರಲ್ಲೂ ಕೂಡ ಬೆಂಗಳೂರು ನಗರದಲ್ಲೇ ಎಷ್ಟೋ 10 ವರ್ಷ 15 ವರ್ಷ 20 ವರ್ಷ ಇದ್ದವರೆಲ್ಲ ಇದ್ದರು. ಸೊ ಬೆಂಗಳೂರಿಗೆ ಇಲ್ಲಿಂದ ಹೊರಗಡೆ ಅವ್ರನ್ನ ಕಳಿಸ್ಬೇಕಾಗ್ತದೆ ಮತ್ತು ಬೇರೆಯವರಿಗೆ ಬೆಂಗಳೂರಿಗೆ ಬರೋದಕ್ಕೆ ಅವಕಾಶ ಸಿಗಬೇಕು ಅಂತಲೂ ಕೂಡ ಒಂದು ಕಡೆ ಆಗಿತ್ತು. ಅಂದರೆ ಕೆಲವು ಆಯಾ ಕಟ್ಟಿನ ಪ್ರದೇಶಗಳಿಗೆ ಹೆಚ್ಚು ಬೇಡಿಕೆ ಇರ್ತದೆ. ಸೊ ಅಲ್ಲಿ ಒತ್ತಡಗಳು ಜಾಸ್ತಿ, ರಾಜಕೀಯದ ಒತ್ತಡ ಅಥವಾ ಬೇರೆ ಬೇರೆ ಒಂದು ಲಾಬಿಯಿಂಗು ಆಗುವಂಥದ್ದು ಭಾಳ ಇರ್ತಾಯಿತ್ತು. ಸೊ ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಕೋರ್ಟು ನಮ್ಮ ಆ್ಯಕ್ಟ್ ಅಡಿಯಲ್ಲಿ ಸ್ವಲ್ಪ ಅದರಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳಿತ್ತು. ಅದನ್ನು ಉಪಯೋಗಿಸ್ಕೊಂಡು, ಟೆಕ್ನಿಕಲ್ ಕಾರಣಗಳು ಉಪಯೋಗಿಸ್ಕೊಂಡು ಕಳೆದ ವರ್ಷ ಸ್ಟೇಯನ್ನು ತಂದುಬಿಟ್ರು. ಅದರಿಂದ ಅದನ್ನು ಮಾಡೋಕ್ಕಾಗಲಿಲ್ಲ. ಈ ವರ್ಷ ನಾವು ನಮ್ಮ ಕಾನೂನಿನಲ್ಲಿ ಬದಲಾವಣೆಗಳು ಮಾಡಿಕೊಂಡು ಬೆಂಗಳೂರು ಅಂತ ಹೇಳಿದಾಗ ಬೆಂಗಳೂರಲ್ಲಿರುವಂಥ ಹುದ್ದೆ ಕೇವಲ ಒಂದು ಆಸ್ಪತ್ರೆಯಲ್ಲಿರುವಂಥ ಹುದ್ದೆ ಆಗೋದಿಲ್ಲ. ಬೆಂಗಳೂರು ನಗರದ, ಬೆಂಗಳೂರು ಜಿಲ್ಲೆಯ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ನೀವು ಕೆಲಸ ಮಾಡಿದರೆ ಅದು ನಿಮ್ಮ ಒಂದು ಸರ್ವಿಸ್ಗೆ ಸೇರಿಕೊಳ್ತದೆ ಅಂತ ನಾವು ಮಾಡಿದ್ದೀವಿ. ಸೊ ಈಗೇನಾಗ್ತದೆ, KC ಜನರಲ್ ಇರ್ಬೋದು, ತದನಂತರ ಜಯನಗರ್ಗೆ ಹೋಗಿರ್ಬೋದು, ಮತ್ತು ಇನ್ನೊಂದು ಸಲ ಇಂದಿರಾನಗರ್ಗೆ ಹೋಗ್ತಾರೆ, ಅಥವಾ BBMPಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ವಿಕ್ಟೋರಿಯಾಗೆ ಹೋಗಿ, ಇದೇ ರೀತಿಯಾಗಿ ಅದೆಲ್ಲವೂ ಕೂಡ ಬೆಂಗಳೂರು ಸರ್ವಿಸ್ ಅಂತ ನಾವು ಸೇರಿಸ್ಕೊಂಬಿಟ್ಟು. ಸೊ ಅದನ್ನು ಅಮೆಂಡ್ಮೆಂಟ್ ಮಾಡಿಕೊಂಡು ಅದೆಲ್ಲ ಅಮೆಂಡ್ಮೆಂಟ್ ಮಾಡಿ ಮತ್ತು ಕ್ರಿಟಿಕಲ್ ಪೋಸ್ಟಿಂಗ್ ಅಂತ ಮಾಡೋದು, ಯಾವುದು ಅಗತ್ಯ ಇರುವಂಥ ಹುದ್ದೆಗಳಿಗೆ ಆದ್ಯತೆ ಸಿಗಬೇಕು ಅಂತಲೂ ಕೂಡ ನಮ್ಮ ಕಾನೂನಲ್ಲಿ ಬದಲಾವಣೆ ತೊಗೊಂಡು ಬಂದು. ಯಾಕಂದರೆ ಕೆಲವು ಹುದ್ದೆಗಳು ಅಲ್ಲಿ ನಾವು ಭರ್ತಿ ಮಾಡಲೇಬೇಕು. ಅಲ್ಲಿ ಯಾರಾದರೂ ಹೋಗದೆ ಹೋದರೆ ನಮ್ಮ ಸೇವೆಗೆ ಅದು ತೊಂದರೆ ಆಗ್ತದೆ. ಸೊ ಅಂಥ ಹುದ್ದೆಗಳು ಯಾವುದು ಕಡ್ಡಾಯವಾಗಿ ಕೆಲವು ಹುದ್ದೆಗಳಿಗೆ ಹೋಗಲೇಬೇಕಾಗಿರುವಂಥ ಹುದ್ದೆಗಳೇ ಅದನ್ನು ಕ್ರಿಟಿಕಲ್ ಅಂತ ನಾವು ಮಾಡಿಕೊಂಡು ಅಲ್ಲಿಗೆ ನೇಮಕ ಆಗಬೇಕು ಅಂತ ಕೂಡ ನಾವು ಕಾನೂನು ಬದಲಾವಣೆ ಮಾಡಿಕೊಂಡು. ಸೊ ಅದು ಮಾಡಿಕೊಂಡ ನಂತರ ಈ ವರ್ಷ ನಾವು ಈ ಒಂದು ವರ್ಗಾವಣೆಯನ್ನು ಮಾಡಿದ್ದೇವೆ, ಏನು ಸಮಾಲೋಚನೆ ಮುಖಾಂತರ. ನಿಮಗೆ ಹೇಳೋದಕ್ಕೆ ನಂಗೆ ಭಾಳ ಸಂತೋಷ ಆಗ್ತಾಯಿದೆ. ಒಟ್ಟು 5676 ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇವತ್ತು ಈ ಒಂದು ಪ್ರಕ್ರಿಯೆಯಲ್ಲಿ ಅವರಿಗೆ ಬೇರೆ ಬೇರೆ ಹುದ್ದೆಗಳಿಗೆ ಹೋಗುವಂಥದ್ದಾಗಿದೆ. ಸಮಾಲೋಚನೆ ಮುಖಾಂತರ ಅವರು ಅವರ ಕ್ಷೇತ್ರಗಳನ್ನು ಪಡ್ಕೊಂಡಿದ್ದಾರೆ.
ಇದು ಒಂದು ನಿಮಗೆ ಕೊಡುವಂಥ ಮಾಹಿತಿ. ಮತ್ತು ಇದನ್ನು ನಾವು ಅವ್ರಿಗೆ ಇದನ್ನು ಕೌನ್ಸಿಲಿಂಗ್ ಒಂದು ಇದನ್ನು ಉಪಯೋಗಿಸ್ಕೊಂಡು ಏನೋ ಒಂದು ಯಾವುದೇ ತಡರಹಿತವಾದಂಥ ರೀತಿಯಾಗಿ ಮತ್ತು ಪರ್ಮನೆಂಟ್ ಆಗಲ್ಲಿ ಹೋದರೆ ಜನರಿಗೆ ಡಾಕ್ಟ್ರ್ ಸಿಗ್ತಾರಪ್ಪ ಅಂತ ನಂಬಿಕೆ ಇರಬೇಕು. ಆ ಥರ ಒಂದು ವ್ಯವಸ್ಥೆ ತರಬೇಕು ಅಂತ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಕೂಡ ನಾವು ಅಡಾಪ್ಟ್ ಮಾಡಿಕೊಂಡು, ಸೊ ಫಸ್ಟ್ ರೌಂಡಲ್ಲಿ ಈಗೆಲ್ಲ ಆಲ್ಮೋಸ್ಟ್ ಟ್ರಯಡ್ ಮಾಡಿದ್ದೀವಿ. ಈಗ ಸ್ವಲ್ಪ ಮಾರ್ಪಾಡು ಮಾಡ್ತಾಯಿದ್ದೀವಿ. ಆದರೆ ಮಾರ್ಪಾಡು ಮಾಡೋ ಮುಖಾಂತರ ಬರುವ ತಿಂಗಳು ಈಗ ಕ್ಯಾಬಿನೆಟ್ಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಬಹುಶಃ ಮುಂದಿನ ವಾರನೇ ಕ್ಯಾಬಿನೆಟ್ಗೆ ಬರ್ಬೋದು, ಅಥವಾ ಇನ್ನೊಂದು 2 ವಾರದಲ್ಲಿ ಬಂದೇ ಬರ್ತದೆ. ಸೊ ಬರೋ ತಿಂಗಳು ನಾನು ಡಬಲ್ ಟ್ರಯಡನ್ನು ಮಾಡ್ತೀವಿ ಎಲ್ಲ ತಾಲೂಕು ಆಸ್ಪತ್ರೆ. ಸೊ ಇನ್ನೊಂದೇನಾಗಿದೆ, ಈ ಟ್ರಾನ್ಸ್ಫರ್ಗೆ ಸುಮಾರು ಕಡೆ ಎಷ್ಟೋ ಕಡೆ ಅಲ್ಲಿ ಡಾಕ್ಟ್ರುಗಳೇ ಹೋಗ್ತಾ ಇರಲಿಲ್ಲ. 5 ವರ್ಷದಿಂದ 6 ವರ್ಷದಿಂದ ಎಷ್ಟೋ ಸ್ಪೆಷಲಿಸ್ಟ್ ಇರ್ಬೋದು, ಅವ್ರುಗಳೆಲ್ಲ ಆಸ್ಪತ್ರೆಗಳು ಹೋಗಲೇ ಇಲ್ಲ. ಅಂಥ ಕಡೆಯೆಲ್ಲ ಈ ಸಲ ಅವ್ರಿಗೆ ಪೋಸ್ಟಿಂಗ್ಸ್ ಆಗುವಂಥದ್ದಾಗಿದೆ. ಅದು ಕೂಡ ಈ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಆಗಿರುವಂಥದ್ದು. ಕೆಲವು ಸಮಸ್ಯೆಗಳು ಕೂಡ ಆಗಿದೆ. ಏನಾಗಿದೆ, ಕೆಲವು ಕಡೆ ಡಾಕ್ಟರ್ಸು ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಈಗ ಅವ್ರನ್ನ ಅಲ್ಲಿಂದ ನಾವು ಬೇರೆ ಕಡೆ ಕಂಪಲ್ಸರಿ ಅವರು ಟ್ರಾನ್ಸ್ಫರ್ ಆಗಲೇಬೇಕಾಗಿತ್ತು. ಯಾಕಂದರೆ ಅಲ್ಲೇ ಭಾಳ ವರ್ಷಗಳಿಂದ ಒಂದೇ ಕಡೆ ಇದ್ದರು. ನ್ಯಾಚುರಲಿ ಅವ್ರನ್ನ ಟ್ರಾನ್ಸ್ಫರ್ ನಾವು ಮಾಡಲೇಬೇಕಾಗಿತ್ತು. ಈಗ ಅಲ್ಲಿ ಅವ್ರ ಜಾಗದಲ್ಲಿ ಇನ್ನೊಬ್ಬರು ಹೋಗಿಲ್ಲ, ಅದು ಖಾಲಿ ಉಳ್ಕೊಂಡಿದೆ. ಸೊ ಅದನ್ನು ಕೂಡ ನಾವು ಹೇಗೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಆಲ್ಟರ್ನೇಟಿವ್ ಎಲ್ಲ ಮಾಡೋದಕ್ಕೆ ವರ್ಕೌಟ್ ಮಾಡ್ತಾಯಿದ್ವಿ. ಕಾಂಟ್ರಾಕ್ಟ್ ಮೇಲೆ ತೊಗೊಳೋದಕ್ಕೂ ನೋಡ್ತಾ ಇದ್ದೀವಿ. ಆಮೇಲೆ ಈಗ MBBS ಮತ್ತು ಸ್ಪೆಷಲಿಸ್ಟು ಸೂಪರ್ ಸ್ಪೆಷಲಿಸ್ಟು ಅವ್ರದ್ದು ಈಗ ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಏನಿದೆ, ಮೊದಲು ಅದು ಕಂಪಲ್ಸರಿ ರೂರಲ್ ಸರ್ವಿಸ್ ಇತ್ತು. ನಾವು ಅದನ್ನು ಅಮೆಂಡ್ಮೆಂಟ್ ಮಾಡಿದ್ದೀವಿ. ಈಗ ಹೋದ ತಿಂಗಳೇ ರಾಜ್ಯಪಾಲರು ಅನುಮೋದನೆ ಕೊಟ್ಟಿದ್ದಾರೆ, ಕಳೆದ 1-2 ತಿಂಗಳ ಹಿಂದೆ. ಸೊ ಈಗ ಅದು ಕಂಪಲ್ಸರಿ ಮೆಡಿಕಲ್ ಸರ್ವಿಸ್, ಯಾಕಂದರೆ ಅರ್ಬನ್ನು ಸೇರಿಸಿದ್ದೀವಿ. ಈಗ ಅರ್ಬನ್ನು ಮತ್ತು ರೂರಲ್ ಎರಡೂ ಇದೆ. ಸೊ ಅದರ ಮುಖಾಂತರ ಈಗಾಗಲೇ ಸುಮಾರು ನಮ್ಮಲ್ಲಿ MBBS ಡಾಕ್ಟರ್ ಹುದ್ದೆಗಳು ಸುಮಾರು ಒಂದು 2,000 ಖಾಲಿ ಇದೆ. ಆಮೇಲೆ ಸೂಪರ್ ಸ್ಪೆಷಲಿಸ್ಟು ಸುಮಾರು 185 ಖಾಲಿ ಇದೆ. ಸೊ ಈಗಾಗಲೇ MBBSಲ್ಲಿ ಒಂದು 6,000 ಜನ ರಿಜಿಸ್ಟರ್ ಆಗಿದ್ದಾರೆ ಈ ಒಂದು ಕಂಪಲ್ಸರಿ ಮೆಡಿಕಲ್ ಸರ್ವಿಸಲ್ಲಿ. 4,100 ಜನ ಹೆಚ್ಚು ಕಡಿಮೆ ಅವ್ರ ಆಪ್ಷನ್ಸು ಕೂಡ ತೋರಿಸಿದ್ದಾರೆ. ನಮಗೆ ಈ ಆಪ್ಷನ್ ಕೊಡಿ ಅಂತ ಆಪ್ಷನ್ಸು ಕೂಡ ಅವ್ರು ತೋರಿಸ್ಕೊಂಡಿದ್ದಾರೆ. ಹಾಂ, ಅವ್ರಿಗೆ ಆಪ್ಷನ್ಸ್ ಇರ್ತದಲ್ಲ ಎಲ್ಲಿಗೆ ಹೋಗಬೇಕು ಅಂತ. 4,100. ಅದು ಪ್ರೆಸ್ ನೋಟಲ್ಲಿಲ್ಲ, ನಾನು ಓರಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಪ್ರೆಸ್ ನೋಟಲ್ಲಿ ಈ ಮಾಹಿತಿ ಇಲ್ಲ. 4,100 ಜನ ಆಪ್ಷನ್ ತೊಗೊಂಡಿದ್ದಾರೆ. 6,000 ಜನ ರಿಜಿಸ್ಟರ್ ಆಗಿದೆ MBBS. ಸೂಪರ್ ಸ್ಪೆಷಲಿಸ್ಟ್ಗಳಲ್ಲಿ 219 ರಿಜಿಸ್ಟರ್ ಆಗಿದ್ದಾರೆ. ಆಮೇಲೆ 43 ಜನ ಆಪ್ಷನ್ ತೋರಿಸ್ತಾ ಇದ್ದಾರೆ. ಆಯಿತಾ, ಇನ್ನು ನಾವು ನೋಡ್ತೀವಿ ಯಾರ್ಯಾರು ಅಂತ. ಸ್ಪೆಷಲಿಸ್ಟು ಅದು ಈಗ ಪಿ ಜಿದು ಬರೋ ವಾರ ಮಾಡ್ತಾಯಿದ್ದಾರೆ PG ಅವ್ರದ್ದು. ಸೊ PG ಅವ್ರದ್ದು ಸ್ಪೆಷಲಿಸ್ಟ್ ಮಾಡ್ತೀವಿ. ಸೊ ಎಲ್ಲೆಲ್ಲಿ ಹುದ್ದೆಗಳು ಖಾಲಿ ಆಗುತ್ತೆ ಅವ್ರಿಗೆ ಆದಷ್ಟು ಅವರು ಫಿಲಪ್ ಆಗಲೇಬೇಕು. ಅವ್ರು ಹೋಗದೆ ಹೋದರೆ ನಾವು ಅವ್ರ ಮೇಲೆ ಪೆನಾಲ್ಟಿ ಹಾಕೋದಕ್ಕೂ ಕೂಡ ನಮ್ಮ ಹತ್ರ ಕ್ರಮಗಳಿದೆ. ಸೊ ನಾವು ಈ ಸಲ ಅಮೆಂಡ್ಮೆಂಟ್ ಮಾಡಿಕೊಂಡು, ಹೋದ ಸಲ ಅವರು ಕೂಡ ಕೋರ್ಟ್ಗಳಿಗೆ ಹೋಗಿ ಸ್ಟೇ ತಂದಿದ್ದರು. ಈಗ ಈ ವರ್ಷ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಸರ್ಕಾರಿ ಏನು ಸೀಟ್ಗಳಿದೆ ಅಥವಾ ಅಂದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಅಥವಾ ಪ್ರೈವೇಟಲ್ಲಿರುವಂಥ ಸರ್ಕಾರಿ ಸೀಟ್ಗಳು ಅವ್ರನ್ನ ಮಾತ್ರ ನಾವು ತೊಗೊಳ್ತಾ ಇದ್ವಿ. ಯಾರು ಅವರ ದುಡ್ಡಿನಲ್ಲೇ ಪ್ರೈವೇಟಾಗಿ ಬಂದಿದ್ದಾರೆ ಅವ್ರನ್ನ ನಾವು ಕೌನ್ಸಿಲಿಂಗ್ ತೊಗೊಳ್ತಾ ಇಲ್ಲ. ಯಾಕಂದರೆ ಅವರು ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟಿದ್ದಾರೆ, ಅವ್ರು ಮಾಡ್ಕೊಂಡಿದ್ದಾರೆ. ನಮ್ಗೆ ಅಷ್ಟು ಬೇಡಿಕೆಯೂ ಇಲ್ಲ, ಅಷ್ಟೊಂದು ಅವಶ್ಯಕತೆಯೂ ಕೂಡ ಇಲ್ಲ. ಸೊ ಯಾರು ಸರ್ಕಾರದ ಬೆನಿಫಿಟ್ ತೊಗೊಂಡಿದ್ದಾರೆ, ಅಂದರೆ ಕಡಿಮೆ ಬೆಲೆಯಲ್ಲಿ ಕಡಿಮೆ ಫೀಯಲ್ಲಿ MBBS ಆಗಲಿ MD ಆಗಿ ಓದಿದ್ದಾರೆ, ಅವ್ರನ್ನ ನಾವು ಈ ಒಂದು ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ತೊಗೊಳ್ತಾ ಇದ್ವಿ. ಸೊ ಅದು ಒಂದು ಮುಗಿಸ್ಬಿಡ್ತೀನಿ, ಆಯಿತಾ? ಆಮೇಲೆ ನಿಮ್ಮ ಪ್ರಶ್ನೆಗಳೆಲ್ಲ ಕೇಳ್ತೀನಿ. ಸೊ ಇದನ್ನು ಮಾಡಿದ್ದೀವಿ. ಮತ್ತು ಆರೋಗ್ಯ ಇಲಾಖೆ ಒಂದೇ, ಅಂದರೆ ಆರೋಗ್ಯ ಇಲಾಖೆ ಅಂತ ಹೇಳಿದಾಗ ಮುಖಾಂತರ ತೊಗೊಳ್ಳೋದಕ್ಕೆ ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ. ಅದು ಟೆಕ್ನಿಷಿಯನ್ಸೇ ಇರ್ಬೋದು ಅಥವಾ ನರ್ಸಸ್ಸೇ ಇರ್ಬೋದು, ತೊಗೊಳ್ಳೋದಕ್ಕೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದು, ಅವರೆಲ್ಲ ತೊಗೊಳ್ತಾ ಇದ್ದಾರೆ ಅಲ್ವಾ? ಪ್ರಕ್ರಿಯೆಲ್ಲ ಇದೆ ಅದು. ಅವ್ರು ಸೀನಿಯರ್ ಅಥವಾ ಕಾಂಟ್ರಾಕ್ಟು ಯಾರು ಔಟ್ಸೋರ್ಸ್ ಮಾಡ್ತಾರೆ, ಯಾರು ಬೇಕಾದ್ರೂ ಅಪ್ಲೈ ಮಾಡ್ತಾರೆ. ಸರ್, ಈಗ KCGಯಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅಂದರೆ 11-12 ಜನ ಗೈನಕಾಲಜಿಸ್ಟ್ ಇದ್ರು. ಅವರಲ್ಲಿ 4-5 ಜನ ಹೊರಗೆ ಹೋಗಿದ್ದಾರೆ ಸರ್. ಈಗ ಅಲ್ಲಿ ಹೊಸದಾಗಿ ಬಂದಿರೋದು ಕೇವಲ ಒಂದು ಗೈನಕಾಲಜಿಸ್ಟ್ ಮಾತ್ರ ಬಂದಿದ್ದಾರೆ. ಯಾಕಂದ್ರೆ ಅಲ್ಲಿ ಹೆಚ್ಚು ಬೇಡಿಕೆ ಇದೆ, ತಾಯಿ ಮಕ್ಕಳ ಆಸ್ಪತ್ರೆಗಳು ಮತ್ತು ಇದಕ್ಕೆಲ್ಲ ಬರ್ತಾರೆ. ಸೊ ನೀವು ಕಾಂಟ್ಯಾಕ್ಟ್ ಬೇಸಿಸ್ ಹೋದಂಥ ಸಂದರ್ಭದಲ್ಲಿ ಸ್ಪೆಷಲೈಸ್ ಇರುವಂತಹ ವೈದ್ಯರ ಕೊರತೆ ಆಗ್ಬೋದಾ ಅಂತ? ಇಲ್ಲ, ಈಗ ಎಲ್ಲೆಲ್ಲಿ ಈ ಥರ ಸಮಸ್ಯೆಗಳಾಗಿದೆ ಅದನ್ನೆಲ್ಲ ಭರ್ತಿ ಮಾಡೋದಕ್ಕೆ ನಾವು ಮಾಡ್ತಾಯಿದ್ದೀವಿ. ಮತ್ತೊಮ್ಮೆ ಬರುವ ವಾರ ಅವ್ರು ಇನ್ನೊಂದು ಪ್ರೊಸೆಸ್ ಮಾಡ್ತಾಯಿದ್ದಾರೆ. ಆ ಪ್ರೊಸೆಸ್ಸಲ್ಲಿ
ಎಲ್ಲಿ ಕೆಲಸ ಕಮ್ಮಿ ಇರುವಂಥವ್ರಿಗೆಲ್ಲರೂ ಕೂಡ ಓಪನ್ ಅಪ್ ಮಾಡ್ತೀವಿ, ಅವ್ರಿಗೂ ಕೂಡ ಇಲ್ಲಿಗೆ ಶಿಫ್ಟ್ ಮಾಡೋ ಥರ ಮಾಡ್ಕೊಳ್ತೀವಿ. ಸೊ ನಾನೇನು ಇದರಿಂದ, ಯಾಕಂದರೆ ನಮ್ಮಲ್ಲಿ ಶಾರ್ಟೇಜ್ ಇದ್ದಾಗ ಈ ಸಮಸ್ಯೆ ಬಂದೇ ಬರ್ತದೆ. ಮತ್ತು ಬೆಂಗಳೂರಲ್ಲಿ ಎಲ್ಲ ಫಿಲಪ್ ಆಗಿರ್ತದೆ, ರೂರಲ್ ಏರಿಯಾಗಳು ಫಿಲಪ್ ಆಗಿಲ್ಲ, ತಾಲೂಕುಗಳು ಫಿಲಪ್ ಆಗಿಲ್ಲ. ಸೊ ನಮ್ಮ ಇಲ್ಲಿ 5 ಜನ ಗೈನಕಾಲಜಿಸ್ಟ್ ಇರ್ಬೋದು, 6 ಜನ ಇರ್ಬೋದು, 7 ಜನ ಇರ್ಬೋದು, ಅಲ್ಲಿ ಒಂದೂ ಇರೋದಿಲ್ಲ. ಯಾಕಂದರೆ ಅವ್ರಿಗೆಲ್ಲ ಇಲ್ಲೇ ಕೆಲಸ ಮಾಡೋಕ್ಕೆ ಆಸೆ. ಈಗ ನಾವು ಕಂಪಲ್ಸರಿ ಎಲ್ಲ ಕಡೆ ತಾಲೂಕುಗಳು ಫಿಲಪ್ ಮಾಡಿದಾಗ ಇವ್ರು ಶಿಫ್ಟ್ ಆಗಲೇಬೇಕು. ಪ್ಲಾನ್ ತುಂಬ ಒಳ್ಳೆ ಪ್ಲಾನ್. ಈಗ ಇದು ಇಲ್ಲೇನು, ಸೊ ಈ ವೇಕೆನ್ಸಿ ಏನು ಸೃಷ್ಟಿಯಾಗಿದೆ ಅದನ್ನು ನಾವು ಈಗ ಕಾಂಟ್ರಾಕ್ಟ್ ಮುಖಾಂತರ ಫಿಲಪ್ ಮಾಡ್ಕೊಳ್ಳೋಕ್ಕೂ ಸ್ಕೋಪ್ ಇದೆ. ಕಂಪಲ್ಸರಿ ಸರ್ವಿಸಲ್ಲೂ ಕೂಡ ಈಗ ಅದನ್ನು ಫಿಲಪ್ ಮಾಡ್ಕೊಳ್ತೀವಿ. ಆ ರೀತಿಯಾದಂಥ ಒಂದು ಪ್ರೊಸೆಸಲ್ಲಿ ಇದ್ದೀವಿ, ಮಾಡ್ತಾಯಿದ್ದೀವಿ. ಓಕೆ. ಸರ್ಕಾರಿ ತಾಲೂಕು ಆಸ್ಪತ್ರೆಗಳಲ್ಲಿ ಈ ವೈದ್ಯಕೀಯ ಸಿಬ್ಬಂದಿಗಿಂತ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕೂಡ ಎಲ್ಲ ನೋಡ್ಕೋಬೋದು. ಸೊ ನಮ್ಮ ಉದ್ದೇಶ ತಾಲೂಕು ಆಸ್ಪತ್ರೆಗಳು ಭಾಳ ಬಲಿಷ್ಠ ಮಾಡಬೇಕು, ಅದು ಪೂರ್ತಿ ಪ್ರಮಾಣದಲ್ಲಿ ಅದು ನಿರ್ವಹಣೆ ಆಗಬೇಕು. ಸೊ ಆ ಆದ್ಯತೆ ಮೇಲೆ ನಾವು ಮಾಡ್ತಾಯಿದ್ವಿ. ಗ್ರಾಮೀಣ ಭಾಗದಲ್ಲಿ ಮತ್ತು ಇನ್ನೊಂದೇನು ಮಾಡಿದ್ದೀವಿ, ಈಗ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸುಮಾರು ಕಡೆ ಏನಾಗ್ತದೆ, ಡಾಕ್ಟ್ರೀಗ PHC ಡಾಕ್ಟ್ರು ಅವ್ನ ಕೆಲಸಕ್ಕೆ ಹೋಗಿದ್ದನೋ ಇಲ್ವೋ ನಮಗೆ ಗೊತ್ತಾಗಲ್ಲ. CHCಗಳಲ್ಲಿ PHCಗಳಲ್ಲಿ ಅಥವಾ ಬೆಳಗ್ಗೆ 10 ಗಂಟೆಗೆ ಹೋಗ್ಬೋದು, ಮಧ್ಯಾಹ್ನ 2 ಗಂಟೆಗೆ ಹೊರಟ್ಬಿಡ್ಬೋದು. ಅದು ನೋಡೋರು ಯಾರು, ಕೇಳೋರು ಯಾರು. ಈಗೇನು ಮಾಡಿದ್ದೀವಿ, ಮೊಬೈಲ್ ಬೇಸ್ಡ್ ಅಟೆಂಡೆನ್ಸ್ ಸಿಸ್ಟಮ್ ಮಾಡಿದ್ದೀವಿ. ಆಯಿತಾ, ಈಗ 90% ಎನ್ರೋಲ್ ಆಗಿದ್ದಾರೆ, 90% ಮೇಲೆ ಎನ್ರೋಲ್ ಆಗಿದ್ದಾರೆ. ಅವರೀಗ ಪ್ರತಿ ಸಲ ಬೆಳಗ್ಗೆ 9 ಗಂಟೆಗೆ ಮತ್ತು ಸಾಯಂಕಾಲ 4 ಗಂಟೆಗೆ ಅಥವಾ ಅವ್ರ ಸರ್ವಿಸ್ ಅವರ್ಸ್ ಏನಿದೆ, ಕೆಲವು ಸಲ ಸರ್ವಿಸ್ ಅವರ್ಸ್ ಬೇರೆ ಥರ ಇರ್ತದೆ ಕೆಲವರಿಗೆಲ್ಲ, ಆ ಶಿಫ್ಟ್ ಬೇಸಿಸ್ ಮೇಲೆ ಇದ್ದಾಗೆಲ್ಲ ಆ ಸರ್ವಿಸ್ ಅವರ್ಸ್ ಪ್ರಕಾರ ಅವರು ಮೊಬೈಲಲ್ಲಿ ಅವ್ರ ಫೋಟೋ ಸ್ಕ್ಯಾನ್ ಆಗ್ತದೆ. ಸೊ ಅವನೇ ರಿಜಿಸ್ಟರ್ ಮಾಡಬೇಕು. ಆಯಿತಾ, ಅವನ ಫೋಟೋ ಅವನ ಫೇಸ್ ಐಡೆಂಟಿಫಿಕೇಷನ್ ಇರ್ತದೆ ಮತ್ತು ಅವನ ಲೊಕೇಶನ್ ಐಡೆಂಟಿಫಿಕೇಷನ್ ಇರ್ತದೆ. ಸೊ ಯಾವುದೋ ಒಂದು ರೂರಲ್ PHCಯಲ್ಲಿ ಅವನು ಅಲ್ಲಿಗೆ ಹೋಗಿ ಅವನ ಫೇಸ್ ರೆಕಗ್ನಿಷನ್ ಆಗಿ, ಅವನ ಲೊಕೇಶನ್ ರೆಕಗ್ನಿಷನ್ ಆಗಿ ಮಾಡೋದು ಮಾತ್ರ ಅಟೆಂಡೆನ್ಸಲ್ಲಿ ರಿಜಿಸ್ಟರ್ ಆಗ್ತದೆ. ಸೊ ಅದನ್ನು ಈ ನಾವು ಕಳೆದ 2 ತಿಂಗಳಿಂದ 3 ತಿಂಗಳಿಂದ ಏಪ್ರಿಲಿಂದ ಮಾಡ್ತಾಯಿದ್ದೀವಿ. ಈಗ ಅದು ಪಾಪ್ಯುಲೇಟ್ ಆಗಿದೆ, ಆಲ್ಮೋಸ್ಟ್ 90% ಆಗಿದೆ. ಈಗ ನಾವು ಅದನ್ನು ಮಾನಿಟ್ರ್ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀವಿ. ಅವನ ಅಟೆಂಡೆನ್ಸ್ನು ಕೂಡ ಮಾನಿಟ್ರ್ ಆಗ್ತದೆ. ಸೊ ಮುಖ್ಯವಾಗಿ ಅನೇಕ ಕಡೆ ಡಾಕ್ಟ್ರ್ ಇಲ್ಲ, ಡಾಕ್ಟರ್ ಸಿಗೋದಿಲ್ಲ, ಆ ಟೈಮಿಗೆ ಸರಿಯಾಗಿ ಇರೋದಿಲ್ಲ. ಇದನ್ನು ಅವಾಯ್ಡ್ ಮಾಡೋದಕ್ಕೆ ಮಾಡಿದ್ದು. ಇದು ಡಾಕ್ಟ್ರಿಗೂ, ನರ್ಸ್ಗೂ, ಟೆಕ್ನಿಷಿಯನ್ಗೂ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಇದು ಸಂಜೆ ಟೈಮಲ್ಲಿ ರೂರಲ್ PHCಲಿ ಸಮಯ ಏನಾದರೂ ವಿಸ್ತರಣೆ ಮಾಡ್ತಾರೆ? 4 ಗಂಟೆಗೆ ಇಲ್ಲ ಸದ್ಯಕ್ಕೆ ನಮ್ಗೆ ಆ ಮಟ್ಟದ ಸಿಬ್ಬಂದಿ ಇಲ್ಲ. ಸರಿ, BBMP ಇದೆ ಸರ್. BBMP ಈಗ ಯಾರೋ ಒಬ್ಬರು ಒಂದು ಅದು ಮಾರ್ಕ್ಸು ಇದೆ. ರೂರಲ್ ಏರಿಯಾದೆಲ್ಲ ಎಷ್ಟು ವರ್ಷ ಮಾಡಿದರೆ ಅದಕ್ಕೆ ಮಾರ್ಕ್ಸ್ ವೇಟೇಜ್ ಬರ್ತದೆ, ಅರ್ಬನ್ ಏರಿಯಾಸಲ್ಲಿ ಮಾಡಿದ್ರೆ ವೇಟೇಜ್ ಬರ್ತದೆ, ಎಷ್ಟು ವರ್ಷ ಮಾಡಿದರೆ ಅಂತ. ಸೊ ಯಾರು ಅತಿ ಹೆಚ್ಚು ವರ್ಷಗಳು ಗ್ರಾಮೀಣ ಭಾಗದಲ್ಲಿ ಮಾಡಿರ್ತಾರೆ ಅವನ ವೇಟೇಜ್ ಜಾಸ್ತಿ ಇರ್ತದೆ. ಸೊ ಅವನಿಗೆ ಫಸ್ಟ್ ಪ್ರಯಾರಿಟಿ, ನೀನು ಯಾವ ಹುದ್ದೆ ಬೇಕಪ್ಪ ತೊಗೊಳಪ್ಪ, ಇಷ್ಟೆಲ್ಲ ನಿನಗೆ. ಮತ್ತು ಯಾರ್ಯಾರು ಕಂಪಲ್ಸರಿ ಹೋಗಲೇಬೇಕು ಆ ಪಟ್ಟಿ ರೆಡಿ ಆಗ್ತದೆ. ಈಗ 10% ಅಂತ ಹೇಳಿದ್ರೆ 1,000ದಲ್ಲಿ 10% 100. ಈ 100 ಜನ ಇವ್ರದ್ದು ಟ್ರಾನ್ಸ್ಫರ್ ಆಗಲೇಬೇಕು ಇವರು. ಸರಿ, ಈಗ ಸೊ ಆ ಪೋಸ್ಟಿಗೆ ಗೊತ್ತಾಗುತ್ತೆ ಈ 100 ಜನ ಎಲಿಜಿಬಿಲಿಟಿ ಇದ್ದಾರೆ, ಇವ್ರು ಎಲ್ಲಿ ಬೇಕಾದರೂ ಹೋಗ್ಬೋದು. ಸೊ ಆ 100 ಜನ ಯಾರು ಟಾಪ್ ಎಲಿಜಿಬಿಲಿಟಿ ಇರ್ತಾರೆ ಅವರು ಯಾವ ಹುದ್ದೆಗಳು ಅವೈಲೇಬಿಲಿಟಿ ತೊಗೊಳ್ತಾರೆ. ಈ ಕಂಪಲ್ಸರಿ ತುಂಬ ವರ್ಷ ಒಂದೇ ಕಡೆ ಕೆಲಸ ಮಾಡಿಕೊಂಡು ಅವ್ರು ಒಳ್ಳೊಳ್ಳೆ ಹುದ್ದೆಗಳು ಇರ್ತಾರಲ್ಲ, ಅವರು ಕೂಡ ಹೋಗಬೇಕಾಗ್ತದೆ. ಸೊ ಆ ಒಂದು ಆಧಾರದ ಮೇಲೆ ಅದು ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗ್ತದೆ. ಸರ್, ಈಗ 15% ಮಾಡಿದ್ದೀರಾ. ಆ 15%ಅಲ್ಲಿ ನೀವು ಜಾಸ್ತಿ ಸೀನಿಯಾರಿಟಿ ವೈಸ್ ತೊಗೊಂಡಿದ್ದೀರಾ ಸರ್. ಹೌದು. ಆ ಸೀನಿಯಾರಿಟಿಯಲ್ಲಿ ಹೆಚ್ಚು ವೈದ್ಯರು, ಸ್ಪೆಷಲಿಸ್ಟ್ ಇರುವಂಥ ವೈದ್ಯರು ಬೆಂಗಳೂರಿಂದ ಹೊರಗೆ ಹೋಗಿದ್ದಾರೆ. ಟಾಪ್ ಮೋಸ್ಟ್ ವೈದ್ಯರು ಮತ್ತು ಯಾಕಂದ್ರೆ ಎಲ್ಲರೂ ಕೂಡ ಬೆಂಗಳೂರು ಅಲ್ಲ ಸರ್, ಬೆಂಗಳೂರು ತುಂಬಾ ವರ್ಷದಿಂದ ಇದ್ರು. ಹೌದು, ಅವರೆಲ್ಲ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಿದ್ದೆ ಬೆಂಗಳೂರಲ್ಲಿ. ಈಗ ಯಾರೋ ಒಬ್ರು ಒಂದು ಅದು ಮಾರ್ಕ್ಸು ಇದೆ. ರೂರಲ್ ಏರಿಯಾದೆಲ್ಲ ಎಷ್ಟು ವರ್ಷ ಮಾಡಿದರೆ ಅದಕ್ಕೆ ಮಾರ್ಕ್ಸ್ ವೇಟೇಜ್ ಬರ್ತದೆ, ಅರ್ಬನ್ ಏರಿಯಾಸಲ್ಲಿ ಮಾಡಿದ್ರೆ ವೇಟೇಜ್ ಬರ್ತದೆ, ಎಷ್ಟು ವರ್ಷ ಮಾಡಿದರೆ ಅಂತ. ಸೊ ಯಾರು ಅತಿ ಹೆಚ್ಚು ವರ್ಷಗಳು ಗ್ರಾಮೀಣ ಭಾಗದಲ್ಲಿ ಮಾಡಿರ್ತಾರೆ ಅವನ ವೇಟೇಜ್ ಜಾಸ್ತಿ ಇರ್ತದೆ. ಸೊ ಅವನಿಗೆ ಫಸ್ಟ್ ಪ್ರಯಾರಿಟಿ, ನೀನು ಯಾವ ಹುದ್ದೆ ಬೇಕಪ್ಪ ತೊಗೊಳಪ್ಪ, ಇಷ್ಟೆಲ್ಲ ನಿನಗೆ. ಮತ್ತು ಯಾರ್ಯಾರು ಕಂಪಲ್ಸರಿ ಹೋಗಲೇಬೇಕು ಆ ಪಟ್ಟಿ ರೆಡಿ ಆಗ್ತದೆ. ಈಗ 10% ಅಂತ ಹೇಳಿದ್ರೆ 1,000ದಲ್ಲಿ 10% 100. ಈ 100 ಜನ ಇವ್ರದ್ದು ಟ್ರಾನ್ಸ್ಫರ್ ಆಗಲೇಬೇಕು ಇವರು. ಸರಿ, ಈಗ ಸೊ ಆ ಪೋಸ್ಟಿಗೆ ಗೊತ್ತಾಗುತ್ತೆ ಈ 100 ಜನ ಎಲಿಜಿಬಿಲಿಟಿ ಇದ್ದಾರೆ, ಇವ್ರು ಎಲ್ಲಿ ಬೇಕಾದರೂ ಹೋಗ್ಬೋದು. ಸೊ ಆ 100 ಜನ ಯಾರು ಟಾಪ್ ಎಲಿಜಿಬಿಲಿಟಿ ಇರ್ತಾರೆ ಅವರು ಯಾವ ಹುದ್ದೆಗಳು ಅವೈಲೇಬಿಲಿಟಿ ತೊಗೊಳ್ತಾರೆ. ಈ ಕಂಪಲ್ಸರಿ ತುಂಬ ವರ್ಷ ಒಂದೇ ಕಡೆ ಕೆಲಸ ಮಾಡಿಕೊಂಡು ಅವ್ರು ಒಳ್ಳೊಳ್ಳೆ ಹುದ್ದೆಗಳು ಇರ್ತಾರಲ್ಲ, ಅವರು ಕೂಡ ಹೋಗಬೇಕಾಗ್ತದೆ. ಸೊ
ಸೊ ಆ ಒಂದು ಆಧಾರದ ಮೇಲೆ ಅದು ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗ್ತದೆ. ಸರ್ ಈಗ 15% ಮಾಡಿದ್ದೀರಾ, ಹ್ಞೂ ಆ 15% ನೀವು ಜಾಸ್ತಿ ಸೀನಿಯಾರಿಟಿ ವೈಸ್ ತೊಗೊಂಡಿದ್ದೀರಾ ಸರ್. ಹೌದು. ಆ ಸೀನಿಯಾರಿಟಿಯಲ್ಲಿ ಹೆಚ್ಚು ವೈದ್ಯರು, ಸ್ಪೆಷಲಿಸ್ಟ್ ಇರುವಂಥ ವೈದ್ಯರು ಬೆಂಗಳೂರಿಂದ ಹೊರಗೆ ಹೋಗಿದ್ದಾರೆ. ಟಾಪ್ ಮೋಸ್ಟ್ ವೈದ್ಯರು ಮತ್ತು ಯಾಕಂದರೆ ಎಲ್ಲರೂ ಕೂಡ ಬೆಂಗಳೂರು ಸಿಬ್ಬಂದಿಗಳು ಅಲ್ಲ ಸರ್, ಬೆಂಗಳೂರು ತುಂಬ ವರ್ಷದಿಂದ ಇದ್ದರು. ಹೌದು. ಅವರೆಲ್ಲ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಿದ್ದೆ ಬೆಂಗಳೂರಲ್ಲಿ. ಈಗ ನಾನು ಉದಾಹರಣೆ ಕೊಡ್ತೀನಿ. ಇದಕ್ಕೂ ಒಂದು ಪ್ರೋಸೆಸ್ ಇದೆ. ಯಾಕಂದರೆ ಈಗ ಸುಮಾರು 4,000 ಜನ ರಿಜಿಸ್ಟರ್ ಆಗಿದ್ದಾರೆ. ಗೌರ್ಮೆಂಟ್ ಸೀಟ್ಸ್ ಎಷ್ಟಿದೆ ಎರಡು ಸೇರಿ, ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಅರೌಂಡ್ 8,000 MBBS ಸ್ಟೂಡೆಂಟ್ಸ್ ಹೊರಗೆ ಬರ್ತಾರೆ. ಗೌರ್ಮೆಂಟ್ ಸೀಟ್ಸ್ ನಮಗೆ ಬೇಕಾಗಿರೋದು 2,000. ಸೊ ಜಾಸ್ತಿ ಮೆರಿಟ್ ಇರೋನಿಗೆ ಫಸ್ಟ್ ಆಪ್ಷನ್ ಇರ್ತದೆ, ಅವನು ಎಕ್ಸಿಬಿಷನ್ ತೊಗೊಂಡು ಹೋಗ್ಬಿಡ್ಬೋದು. 8,000ದಿಂದ ನಾವು ಫಸ್ಟ್ ಟಾಪಿಂದ ಬರ್ತೀವಿ. ಯಾವಾಗ ಅದು ನಾವು 2,000 ಇಳಿತೀವಿ, ಈಗ 6,000 ಜನ ಎಕ್ಸಿಬಿಷನ್ ತೊಗೊತ ಇಟ್ಕೊಳ್ಳೋಣ, ಇನ್ನು ಉಳಿದಿರೋ ಕೊನೆ 2,000. ಆ 2,000 ಕಂಪಲ್ಸರಿ ಅವ್ರಿಗೆ ನಾವು ಅವರು ಒಂದು ಪ್ಲೇಸ್ಮೆಂಟ್ ತೊಗೊಳ್ಳೇಬೇಕು. ಅದು ಎಷ್ಟೋ ಜನ ಇರೋರು ಕೂಡ ತೊಗೊಳ್ತಾರೆ, ಏನು ಎಲ್ಲರೂ ಎಕ್ಸಾಮ್ಟ್ ಆಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಹೈಯೆಸ್ಟ್ ಮೆರಿಟ್ ಅವನಿಗೆ ಫಸ್ಟ್ ಚಾಯ್ಸ್ ಇರ್ತದೆ, ನ್ಯಾಚುರಲಿ ಅವ್ನು ಎಕ್ಸಾಮಿಷನ್ ತೊಗೊಂಡು ಹೋಗ್ಬಿಡ್ತಾನೆ. ನನಗೆ 8,000 ಡಾಕ್ಟರ್ ನನಗೆ ಬೇಕಾಗಿಲ್ಲ, ನನಗೆ 2,000 ಬೇಕಷ್ಟೇ. ಸೊ ಆ ಒಂದು ಕಾರಣಗಳಿಂದ ಸ್ವಲ್ಪ ಕೋರ್ಟು ಇಲ್ಲ ಸ್ಟೇ ತೊಗೊಂಬರ್ತಾಯಿದ್ರು. ಅದಕ್ಕೆ ನಾನು ಅಮೆಂಡ್ಮೆಂಟ್ ಮಾಡಿಸಿದ್ದು ನಾನು ಈ ಸಲ. ಸರ್, ಇನ್ನು ಡೆಲ್ಲಿಲಿ ವಿಪಕ್ಷ ನಾಯಕರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಇದು ತಾಯಿ ಮಕ್ಕಳು ಒಂದೇ ಅಲ್ಲ, BBMP ಅನೇಕ ಆಸ್ಪತ್ರೆಗಳಿದೆ, ಈಗ ಸುಮಾರದೆಲ್ಲ ಕಟ್ಟಿದ್ದಾರೆ. ಸೊ BBMP ಅವ್ರು ಡಿಸೈಡ್ ಮಾಡಿ ನಮ್ಗೆ ಹೇಳಬೇಕು. ನಾವು ಕೂಡ ಅವ್ರ ಜೊತೆ ಮಾತನಾಡ್ತಾ ಇದ್ದೀವಿ. ನಾನು ನೆನ್ನೆನೂ ಕೂಡ ರಿವ್ಯೂ ಮಾಡಿದ್ದೀನಿ. ಸೊ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಹೇಳಿದ್ದೀನಿ, ನೀವು ಕೂತ್ಕೊಂಡು ಒಂದು ಫೈನಲ್ ಡಿಸಿಷನ್ ತೊಗೊಳ್ಳೋಣ. ಯಾಕಂದರೆ ಪ್ರಾಥಮಿಕ ಆರೋಗ್ಯ ಏನಿದೆ ಅದು ಕೂಡ ನಮ್ಗೆ ಆದ್ಯತೆಯೇ. ಅದು PHCಗಳು, ಅರ್ಬನ್ PHCಗಳು ಅವೆಲ್ಲ ನಮ್ಗೆ ಆದ್ಯತೆಯೇ. ಯಾಕಂದರೆ ನಮ್ಮೆಲ್ಲ ಪ್ರೋಗ್ರಾಮ್ಸ್ ಆಗುವಂಥದ್ದು, ಪಬ್ಲಿಕ್ ಹೆಲ್ತ್ ಪ್ರೋಗ್ರಾಮ್ಸ್ ಎಲ್ಲ ಆಗುವಂಥದ್ದು ಇದ್ರ ಮುಖಾಂತರ. ಸೊ ಇದರ ನಿರ್ವಹಣೆ ಯಾರು ಮಾಡಬೇಕು? ಯಾಕಂದರೆ ಬೇರೆ ಇನ್ನೆಲ್ಲ ಕಡೆ ನಾವೇ ಮಾಡ್ತಾ ಇರುವಂಥದ್ದು. ಬೆಂಗಳೂರು ನಗರ ಮಾತ್ರ BBMPಯಲ್ಲಿ ಮೊದಲಿಂದನೂ ಅದೊಂದು ಬೈಫರ್ಕೇಟ್ ಆಗಿ ಬಂದಿದೆ. ಅದರಲ್ಲೂ ಕೂಡ ಕನ್ಫ್ಯೂಷನ್ ಇದೆ. ಯಾಕಂದರೆ ಇದು ಹಳೆ BBMPಯಲ್ಲಿ PHCಗಳೆಲ್ಲ BBMP ಇದೆ. ಆದರೆ ಬೃಹತ್ ಬೆಂಗಳೂರು ಆಗೋದಕ್ಕಿಂತ ಮುಂಚೆ ಈಗಿರುವಂಥ PHCಗಳು ಅದರ ಈಗಲೂ ನಾವೇ ZP ಮುಖಾಂತರ ನಮ್ಮಿಂದನೇ ಹೋಗ್ತಾ ಇರುವಂಥದ್ದು, ನಮ್ಮ ಕಂಟ್ರೋಲಲ್ಲೇ ಇದೆ. ಸೊ ಈ ಥರ ಓವರ್ಲ್ಯಾಪ್ ಎಲ್ಲ ಆಗ್ತಾಯಿದೆ. ಅದನ್ನು ಒಂದು ತೀರ್ಮಾನಕ್ಕೆ ಬರಬೇಕು, ಯಾರು ಏನು ಮಾಡಬೇಕು. BBMP ಅವರೇನು ನಡೆಸ್ತೀರಿ ಅಂತ ಹೇಳಿದ್ರೆ ಅವ್ರು ನಡೆಸಲಿ, ಅಥವಾ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಹ್ಯಾಂಡ್ ಓವರ್ ಮಾಡಲಿ. ಮತ್ತು ಅದ್ರದ್ದೆಲ್ಲ ಬೇರೆ ಬೇರೆ ಒಂದು ಕ್ರೈಟೀರಿಯಾ ಇದೆ. ಸೊ ನಾನು ನಿನ್ನೆ ಹೇಳಿದ್ದೀನಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ, ನೀವು ಕೂತ್ಕೊಂಡು ಬರೀ ಚರ್ಚೆನೇ ಆಗ್ತಾಯಿದೆ, ಇದು ಒಂದು ತೀರ್ಮಾನಕ್ಕೆ ಬರೋದಕ್ಕೆ ನೀವೊಂದು ಎಲ್ಲ ಅವ್ರ ಜೊತೆ ಕೂತ್ಕೊಂಡು ಸಮಾಲೋಚನೆ ಮಾಡಿ ಅಂತ ಹೇಳಿದ್ದೀನಿ. ವಿಪಕ್ಷ ನಾಯಕರು ಕುಮಾರ್ ಅವರು ಅವ್ರಿಗೆ ಹೇಳೋದಕ್ಕೆ ಯಾವ ಆಧಾರ ಇದೆ ನನಗೆ ಅರ್ಥ ಆಗ್ತಾಯಿಲ್ಲ. ಅವ್ರಿಗೆ ಬಹುಶಃ ಬೇರೆ ಉದ್ದೇಶಗಳು ಇರ್ಬೋದು ಅಷ್ಟೇ, ನನಗೆ ಗೊತ್ತಿಲ್ಲ. ಅವ್ರು ಏನು ಹೇಳಿದರೆ ಗೊತ್ತಿಲ್ಲ, ಬಟ್ ಏನಾದರೂ ಆಧಾರ ಇಟ್ಕೊಂಡು ಹೇಳಿದ್ರೆ ಒಪ್ಕೋಬೋದು. ಓಕೆ. ಸೊ ಯಾವುದೇ ತಡರಹಿತವಾದಂಥ ರೀತಿಯಾಗಿ ಮತ್ತು ಪರ್ಮನೆಂಟ್ ಆಗಲ್ಲಿ ಹೋದರೆ ಜನರಿಗೆ ಡಾಕ್ಟ್ರು ಸಿಗ್ತಾರಪ್ಪ ಅಂತ ನಂಬಿಕೆ ಇರಬೇಕು. ಆ ಥರ ಒಂದು ವ್ಯವಸ್ಥೆ ತರಬೇಕು ಅಂತ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಕೂಡ ನಾವು ಅಡಾಪ್ಟ್ ಮಾಡಿಕೊಂಡು, ಸೊ ಫಸ್ಟ್ ರೌಂಡಲ್ಲಿ ಈಗೆಲ್ಲ ಆಲ್ಮೋಸ್ಟ್ ಟ್ರಯಡ್ ಮಾಡಿದ್ದೀವಿ. ಈಗ ಸ್ವಲ್ಪ ಮಾರ್ಪಾಡು ಮಾಡ್ತಾಯಿದ್ದೀವಿ. ಅದೇ ಮಾರ್ಪಾಡು ಮಾಡೋ ಮುಖಾಂತರ ಬರುವ ತಿಂಗಳು ಈಗ ಕ್ಯಾಬಿನೆಟ್ಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಬಹುಶಃ ಮುಂದಿನ ವಾರನೇ ಕ್ಯಾಬಿನೆಟ್ಗೆ ಬರ್ಬೋದು, ಅಥವಾ ಇನ್ನೊಂದು 2 ವಾರದಲ್ಲಿ ಬಂದೇ ಬರ್ತದೆ. ಸೊ ಬರೋ ತಿಂಗಳು ನಾನು ಡಬಲ್ ಟ್ರಯಡನ್ನು ಮಾಡ್ತೀವಿ ಎಲ್ಲ ತಾಲೂಕು ಆಸ್ಪತ್ರೆ. ಸೊ ಇನ್ನೊಂದೇನಾಗಿದೆ, ಈ ಟ್ರಾನ್ಸ್ಫರ್ ಸುಮಾರು ಕಡೆ ಎಷ್ಟೋ ಕಡೆ ಅಲ್ಲಿ ಡಾಕ್ಟ್ರುಗಳೇ ಹೋಗ್ತಾ ಇರಲಿಲ್ಲ. 5 ವರ್ಷದಿಂದ 6 ವರ್ಷದಿಂದ ಎಷ್ಟೋ ಸ್ಪೆಷಲಿಸ್ಟ್ ಇರ್ಬೋದು, ಅವ್ರುಗಳೆಲ್ಲ ಆಸ್ಪತ್ರೆಗಳು ಹೋಗಲೇ ಇಲ್ಲ. ಅಂಥ ಕಡೆಯೆಲ್ಲ ಈ ಸಲ ಅವ್ರಿಗೆ ಪೋಸ್ಟಿಂಗ್ಸ್ ಆಗುವಂಥದ್ದು ಆಗಿದೆ. ಅದು ಕೂಡ ಈ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಆಗಿರುವಂಥದ್ದು. ಕೆಲವು ಸಮಸ್ಯೆಗಳು ಕೂಡ ಆಗಿದೆ. ಏನಾಗಿದೆ, ಕೆಲವು ಕಡೆ ಡಾಕ್ಟರ್ಸು ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಈಗ ಅವ್ರನ್ನ ಅಲ್ಲಿಂದ ನಾವು ಬೇರೆ ಕಡೆ ಕಂಪಲ್ಸರಿ ಅವರು ಟ್ರಾನ್ಸ್ಫರ್ ಆಗಲೇಬೇಕಾಗಿತ್ತು. ಯಾಕಂದರೆ ಅಲ್ಲೇ ಭಾಳ ವರ್ಷಗಳಿಂದ ಒಂದೇ ಕಡೆ ಇದ್ದರು. ನ್ಯಾಚುರಲಿ ಅವ್ರನ್ನ ಟ್ರಾನ್ಸ್ಫರ್ ನಾವು ಮಾಡಲೇಬೇಕಾಗಿತ್ತು. ಈಗ ಅಲ್ಲಿ ಅವ್ರ ಜಾಗದಲ್ಲಿ ಇನ್ನೊಬ್ಬರು ಹೋಗಿಲ್ಲ, ಅದು ಖಾಲಿ ಉಳ್ಕೊಂಡಿದೆ. ಸೊ ಅದನ್ನು ಕೂಡ ನಾವು ಹೇಗೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಆಲ್ಟರ್ನೇಟಿವ್ ಎಲ್ಲ ಮಾಡೋದಕ್ಕೆ ವರ್ಕೌಟ್ ಮಾಡ್ತಾಯಿದ್ವಿ. ಕಾಂಟ್ರಾಕ್ಟ್ ಮೇಲೆ ತೊಗೊಳೋದಕ್ಕೂ ನೋಡ್ತಾ ಇದ್ದೀವಿ. ಆಮೇಲೆ ಈಗ MBBS ಮತ್ತು ಸ್ಪೆಷಲಿಸ್ಟು, ಸೂಪರ್ ಸ್ಪೆಷಲಿಸ್ಟು ಅವ್ರದ್ದು ಈಗ ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಏನಿದೆ, ಮೊದಲು ಅದು ಕಂಪಲ್ಸರಿ ರೂರಲ್ ಸರ್ವಿಸ್ ಇತ್ತು. ನಾವು ಅದನ್ನು ಅಮೆಂಡ್ಮೆಂಟ್ ಮಾಡಿದ್ದೀವಿ. ಈಗ ಹೋದ ತಿಂಗಳೇ ರಾಜ್ಯಪಾಲರು ಅನುಮೋದನೆ ಕೊಟ್ಟಿದ್ದಾರೆ, ಕಳೆದ 1-2 ತಿಂಗಳ ಹಿಂದೆ. ಸೊ
ಸೊ ಈಗ ಅದು ಕಂಪಲ್ಸರಿ ಮೆಡಿಕಲ್ ಸರ್ವಿಸ್, ಯಾಕಂದರೆ ಅರ್ಬನ್ನು ಸೇರಿಸಿದ್ದೀವಿ ಈಗ, ಅರ್ಬನ್ನು ಮತ್ತು ರೂರಲ್ ಎರಡೂ ಇದೆ. ಸೊ ಅದರ ಮುಖಾಂತರ ಈಗಾಗಲೇ ಸುಮಾರು ನಮ್ಮಲ್ಲಿ MBBS ಡಾಕ್ಟರ್ ಹುದ್ದೆಗಳು ಸುಮಾರು ಒಂದು 2,000 ಖಾಲಿ ಇದೆ. ಆಮೇಲೆ ಸೂಪರ್ ಸ್ಪೆಷಲಿಸ್ಟು ಸುಮಾರು 185 ಖಾಲಿ ಇದೆ. ಸೊ ಈಗಾಗಲೇ MBBSಲ್ಲಿ ಒಂದು 6,000 ಜನ ರಿಜಿಸ್ಟರ್ ಆಗಿದ್ದಾರೆ ಈ ಒಂದು ಕಂಪಲ್ಸರಿ ಮೆಡಿಕಲ್ ಸರ್ವಿಸಲ್ಲಿ. 4,100 ಜನ ಹೆಚ್ಚು ಕಡಿಮೆ ಅವ್ರ ಆಪ್ಷನ್ಸು ಕೂಡ ತೋರಿಸಿದ್ದಾರೆ, ನಮಗೆ ಈ ಆಪ್ಷನ್ ಕೊಡಿ ಅಂತ ಆಪ್ಷನ್ಸು ಕೂಡ ಅವ್ರು ತೋರಿಸ್ಕೊಂಡಿದ್ದಾರೆ. ಹಾಂ, ಅವ್ರಿಗೆ ಆಪ್ಷನ್ಸ್ ಇರ್ತದಲ್ಲ ಎಲ್ಲಿಗೆ ಹೋಗಬೇಕು ಅಂತ. 4,100 ಅದು ಪ್ರೆಸ್ ನೋಟಲ್ಲಿಲ್ಲ, ನಾನು ಓರಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಪ್ರೆಸ್ ನೋಟಲ್ಲಿ ಈ ಮಾಹಿತಿ ಇಲ್ಲ. 4,100 ಜನ ಆಪ್ಷನ್ ತೊಗೊಂಡಿದ್ದಾರೆ, 6,000 ಜನ ರಿಜಿಸ್ಟರ್ ಆಗಿದೆ MBBS. ಸೂಪರ್ ಸ್ಪೆಷಲಿಸ್ಟ್ಗಳಲ್ಲಿ 219 ರಿಜಿಸ್ಟರ್ ಆಗಿದ್ದಾರೆ. ಆಮೇಲೆ 43 ಜನ ಆಪ್ಷನ್ ತೋರಿಸ್ತಾ ಇದ್ದಾರೆ. ಆಯಿತಾ, ಇನ್ನು ನಾವು ನೋಡ್ತೀವಿ ಯಾರ್ಯಾರು ಅಂತ. ಸ್ಪೆಷಲಿಸ್ಟು ಅದು ಈಗ ಪಿ ಜಿದು ಬರೋ ವಾರ ಮಾಡ್ತಾಯಿದ್ದಾರೆ PG ಅವ್ರದ್ದು. ಸೊ PG ಅವ್ರದ್ದು ಸ್ಪೆಷಲಿಸ್ಟ್ ಮಾಡ್ತೀವಿ. ಸೊ ಎಲ್ಲೆಲ್ಲಿ ಹುದ್ದೆಗಳು ಖಾಲಿ ಆಗುತ್ತೆ ಅವ್ರಿಗೆ ಆದಷ್ಟು ಅವರು ಫಿಲಪ್ ಆಗಲೇಬೇಕು. ಅವ್ರು ಹೋಗದೆ ಹೋದರೆ ನಾವು ಅವ್ರ ಮೇಲೆ ಪೆನಾಲ್ಟಿ ಹಾಕೋದಕ್ಕೂ ಕೂಡ ನಮ್ಮ ಹತ್ರ ಕ್ರಮಗಳಿದೆ. ಸೊ ನಾವು ಈ ಸಲ ಅಮೆಂಡ್ಮೆಂಟ್ ಮಾಡಿಕೊಂಡು, ಹೋದ ಸಲ ಅವರು ಕೂಡ ಕೋರ್ಟ್ಗಳಿಗೆ ಹೋಗಿ ಸ್ಟೇ ತಂದಿದ್ದರು. ಈಗ ಈ ವರ್ಷ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಸರ್ಕಾರಿ ಏನು ಸೀಟ್ಗಳಿದೆ ಅಥವಾ ಅಂದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಅಥವಾ ಪ್ರೈವೇಟಲ್ಲಿರುವಂಥ ಸರ್ಕಾರಿ ಸೀಟ್ಗಳು ಅವ್ರನ್ನ ಮಾತ್ರ ನಾವು ತೊಗೊಳ್ತಾ ಇದ್ವಿ. ಯಾರು ಅವರ ದುಡ್ಡಿನಲ್ಲೇ ಪ್ರೈವೇಟಾಗಿ ಬಂದಿದ್ದಾರೆ ಅವ್ರನ್ನ ನಾವು ಕೌನ್ಸಿಲಿಂಗ್ ತೊಗೊಳ್ತಾ ಇಲ್ಲ. ಯಾಕಂದರೆ ಅವರು ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟಿದ್ದಾರೆ, ಅವ್ರು ಮಾಡ್ಕೊಂಡಿದ್ದಾರೆ. ನಮ್ಗೆ ಅಷ್ಟು ಬೇಡಿಕೆಯೂ ಇಲ್ಲ, ಅಷ್ಟೊಂದು ಅವಶ್ಯಕತೆಯೂ ಕೂಡ ಇಲ್ಲ. ಸೊ ಯಾರು ಸರ್ಕಾರದ ಬೆನಿಫಿಟ್ ತೊಗೊಂಡಿದ್ದಾರೆ ಅಂದರೆ ಕಡಿಮೆ ಬೆಲೆಯಲ್ಲಿ ಕಡಿಮೆ ಫೀಯಲ್ಲಿ MBBS ಆಗಲಿ MD ಆಗಿ ಓದಿದ್ದಾರೆ, ಅವ್ರನ್ನ ನಾವು ಈ ಒಂದು ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ತೊಗೊಳ್ತಾ ಇದ್ವಿ. ಸೊ ಅದು ಮುಗಿಸ್ಬಿಡ್ತೀನಿ ಆಯಿತಾ, ಆಮೇಲೆ ನಿಮ್ಮ ಪ್ರಶ್ನೆಗಳೆಲ್ಲ ಕೇಳ್ತೀನಿ. ಸೊ ಇದನ್ನು ಮಾಡಿದ್ದೀವಿ. ಮತ್ತು ಆರೋಗ್ಯ ಇಲಾಖೆ ಒಂದೇ ಅಂದರೆ ಆರೋಗ್ಯ ಇಲಾಖೆ ಅಂತ ಹೇಳಿದಾಗ ಕರ್ನಾಟಕ ಹರಿಯಾಣಗಳಲ್ಲಿ ಇಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಎರಡೂ ಕ್ಷೇತ್ರಗಳ ಮತಗಳ ಕಳವಾಗಿದೆ. ಹೌದು, ಇವತ್ತು ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರೆಲ್ಲ ದೀರ್ಘಕಾಲ ಒಂದು ಮಾಡಿದ್ದಾರಲ್ಲ, ಪತ್ರಿಕಾಗೋಷ್ಠಿ ಒಂದು ಪ್ರೆಸೆಂಟೇಷನ್ನೇ ಮಾಡಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ ಆಗಿದೆ. ಈಗ ನಮ್ಮ ಕ್ಷೇತ್ರದಲ್ಲಿ ಕೂಡ ನಾನು ವೆರಿಫೈ ಮಾಡಿದೆ. ಈಗ ಒಂದೇ ಒಂದು ವಾರ್ಡ್ನಲ್ಲೇ ಸುಮಾರು 8,500 ವೋಟ್ಸು ಅಲ್ಲಿ ಅವ್ರು ಯಾರು ಏನು ಎತ್ತ ಏನೂ ಗೊತ್ತಿಲ್ಲ. ಮನೆಗೆ ಹೋಗಿ ಚೆಕ್ ಮಾಡಿದ್ದೀವಿ. ಗಾಂಧಿನಗರ ಚಿಕ್ಕಪೇಟೆ ವಾರ್ಡು 8,000 8ರಿಂದ 9,000 ವೋಟು. ಒಂದೊಂದು ಸಣ್ಣ ಒಂದು ಚಿಕ್ಕ ಅಂಗಡಿಯಲ್ಲಿ 50 ವೋಟ್ ಇದೆ, 10/10. ಅದರಲ್ಲಿ 50 ವೋಟ್ ರಿಜಿಸ್ಟರ್ ಆಗಿದೆ. ಮತ್ತು ಎಷ್ಟೋ ಕಡೆ ಅವ್ರ ಹೆಸರುಗಳಿದೆ, ಅವ್ರು ಯಾರು ಅಂತ ಗೊತ್ತಿಲ್ಲ, ಎಲ್ಲಿಯವರು ಅಂತ ಗೊತ್ತಿಲ್ಲ. ನೀವು ಗಮನಕ್ಕೆ ತೊಗೊಂಬಂದಿದ್ದೀವಿ. ನಾನು ರೆವಿನ್ಯೂ ಆಫೀಸರ್ಸ್ಗೂ ಕೂಡ ಎಲೆಕ್ಷನ್ ಕಮಿಷನ್ಗೂ ಲೆಟ್ರ್ ಬರೆದೆ. ಆಮೇಲೆ ನಾವು ಮನೆಗೆ ಹೋಗಿ ಚೆಕ್ ಮಾಡಿದೋ. ಈಗ ಅದನ್ನು ಮತ್ತೆ ಅದನ್ನು ಪರಿಷ್ಕರಣೆ ಮಾಡೋದಕ್ಕೆ ನಾನೀಗ ರೆವಿನ್ಯೂ ಆಫೀಸರ್ಸ್ಗೆ ಹೇಳ್ತಾ ಇದ್ದೀನಿ. ಆದರೂ ನಮಗೆ ಎಲೆಕ್ಷನ್ ಕಮಿಷನ್ ನಮ್ಮ ಲೆಟ್ರಿಗೂ ಕೂಡ ಏನು ರಿಪ್ಲೈನೇ ಕೊಡಲಿಲ್ಲ, ಮತ್ತು ಅವ್ರಿಗೇನು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿಲ್ಲ. ಸರ್, ನೀವು ರಾಹುಲ್ ಗಾಂಧಿ ಅವರು ಆರೋಪ ಏನು ಮಾಡಿದ್ದಾರೆ ಅಂದರೆ ಮಹದೇವಪುರದಲ್ಲೂ ಕೂಡ ಎಲ್ಲ ನೋಡ್ಕೋಬೋದು. ಸೊ ನಮ್ಮ ಉದ್ದೇಶ ತಾಲೂಕು ಆಸ್ಪತ್ರೆಗಳು ಭಾಳ ಬಲಿಷ್ಠ ಮಾಡಬೇಕು, ಅದು ಪೂರ್ತಿ ಪ್ರಮಾಣದಲ್ಲಿ ಅದು ನಿರ್ವಹಣೆ ಆಗಬೇಕು. ಸೊ ಆ ಆದ್ಯತೆ ಮೇಲೆ ನಾವು ಮಾಡ್ತಾಯಿದ್ವಿ. ಮತ್ತು ಇನ್ನೊಂದೇನು ಮಾಡಿದ್ದೀವಿ, ಈಗ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸುಮಾರು ಕಡೆ ಏನಾಗ್ತದೆ, ಡಾಕ್ಟ್ರೀಗ PHC ಡಾಕ್ಟ್ರು ಅವ್ನ ಕೆಲಸಕ್ಕೆ ಹೋಗಿದ್ದನೋ ಇಲ್ವೋ ನಮಗೆ ಗೊತ್ತಾಗಲ್ಲ. CHCಗಳಲ್ಲಿ PHCಗಳಲ್ಲಿ ಅಥವಾ ಬೆಳಗ್ಗೆ 10 ಗಂಟೆಗೆ ಹೋಗ್ಬೋದು, ಮಧ್ಯಾಹ್ನ 2 ಗಂಟೆಗೆ ಹೊರಟ್ಬಿಡ್ಬೋದು. ಅದು ನೋಡೋರು ಯಾರು, ಕೇಳೋರು ಯಾರು. ಈಗೇನು ಮಾಡಿದ್ದೀವಿ, ಮೊಬೈಲ್ ಬೇಸ್ಡ್ ಅಟೆಂಡೆನ್ಸ್ ಸಿಸ್ಟಮ್ ಮಾಡಿದ್ದೀವಿ. ಆಯಿತಾ, ಈಗ 90% ಎನ್ರೋಲ್ ಆಗಿದ್ದಾರೆ, 90% ಮೇಲೆ ಎನ್ರೋಲ್ ಆಗಿದ್ದಾರೆ. ಅವರೀಗ ಪ್ರತಿ ಸಲ ಬೆಳಗ್ಗೆ 9 ಗಂಟೆಗೆ ಮತ್ತು ಸಾಯಂಕಾಲ 4 ಗಂಟೆಗೆ ಅಥವಾ ಅವ್ರ ಸರ್ವಿಸ್ ಅವರ್ಸ್ ಏನಿದೆ, ಕೆಲವು ಸಲ ಸರ್ವಿಸ್ ಅವರ್ಸ್ ಬೇರೆ ಥರ ಇರ್ತದೆ ಕೆಲವರಿಗೆಲ್ಲ, ಆ ಶಿಫ್ಟ್ ಬೇಸಿಸ್ ಮೇಲೆ ಇದ್ದಾಗೆಲ್ಲ ಆ ಸರ್ವಿಸ್ ಅವರ್ಸ್ ಪ್ರಕಾರ ಅವರು ಮೊಬೈಲಲ್ಲಿ ಅವ್ರ ಫೋಟೋ ಸ್ಕ್ಯಾನ್ ಆಗ್ತದೆ. ಸೊ ಅವನೇ ರಿಜಿಸ್ಟರ್ ಮಾಡಬೇಕು. ಆಯಿತಾ, ಅವನ ಫೇಸ್ ಐಡೆಂಟಿಫಿಕೇಷನ್ ಇರ್ತದೆ ಮತ್ತು ಅವನ ಲೊಕೇಶನ್ ಐಡೆಂಟಿಫಿಕೇಷನ್ ಇರ್ತದೆ. ಸೊ ಯಾವುದೋ ಒಂದು ರೂರಲ್ PHCಯಲ್ಲಿ ಅಲ್ಲಿಗೆ ಹೋಗಿ ಅವನ ಫೇಸ್ ರೆಕಗ್ನಿಷನ್ ಆಗಿ ಅವನ ಲೊಕೇಶನ್ ರೆಕಗ್ನಿಷನ್ ಆಗಿ ಮಾಡೋದು ಮಾತ್ರ ಆ ಅಟೆಂಡೆನ್ಸಲ್ಲಿ ರಿಜಿಸ್ಟರ್ ಆಗ್ತದೆ. ಸೊ ಅದನ್ನು ನಾವು ಕಳೆದ 2 ತಿಂಗಳಿಂದ 3 ತಿಂಗಳಿಂದ ಏಪ್ರಿಲಿಂದ ಮಾಡ್ತಾಯಿದ್ದೀವಿ.
ಈಗ ಅದು ಪಾಪ್ಯುಲೇಟ್ ಆಗಿದೆ, ಆಲ್ಮೋಸ್ಟ್ 90% ಆಗಿದೆ. ಈಗ ನಾವು ಅದನ್ನು ಮಾನಿಟ್ರ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀವಿ. ಅವನ ಅಟೆಂಡೆನ್ಸ್ನು ಕೂಡ ಮಾನಿಟ್ರ್ ಆಗ್ತದೆ ಈಗ. ರೂರಲ್ PSC ಸೊ ಮುಖ್ಯವಾಗಿ ಅನೇಕ ಕಡೆ ಡಾಕ್ಟ್ರ್ ಇಲ್ಲ, ಡಾಕ್ಟರ್ ಸಿಗೋದಿಲ್ಲ, ಆ ಟೈಮಿಗೆ ಸರಿಯಾಗಿ ಇರೋದಿಲ್ಲ. ಇದನ್ನು ಅವಾಯ್ಡ್ ಮಾಡೋದಕ್ಕೆ ಮಾಡಿದ್ದು ಇದು ಡಾಕ್ಟ್ರಿಗೂ, ನರ್ಸ್ಗೂ, ಟೆಕ್ನಿಷಿಯನ್ಗೂ ಎಲ್ಲರಿಗೂ ಅಪ್ಲೈ ಆಗುತ್ತೆ ಇದು. ಸಂಜೆ ಟೈಮಲ್ಲಿ ರೂರಲ್ PSC ಸಮಯ ಏನಾದರೂ ವಿಸ್ತರಣೆ ಮಾಡ್ತಾರೆ? 4 ಗಂಟೆಗೆ ಇಲ್ಲ ಸದ್ಯಕ್ಕೆ ನಮಗೆ ಆ ಮಟ್ಟದ ಸಿಬ್ಬಂದಿ ಇಲ್ಲ. ಸರಿ, BBMP ಇದೆ ಸರ್, BBMP ಕೌನ್ಸಿಲಿಂಗ್ ಮಾಡಿದ್ದಾರೆ, ಸಮಾಲೋಚನೆ ಮಾಡಿದ್ದಾರೆ. ಮತ್ತು ಅದನ್ನು ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಅಲ್ಲಿ ನಮ್ಮ ಅಧಿಕಾರಿಗಳನ್ನು ಉಪಯೋಗಿಸ್ಕೊಂಡು ಅವರು ಅಲ್ಲೇ ಬೆಂಗಳೂರಿಗೆ ಬರಬೇಕಾಗಿರಲಿಲ್ಲ. ಅವರು ಅಲ್ಲಲ್ಲೇ ಆ ಜಿಲ್ಲಾ ಕೇಂದ್ರಗಳಲ್ಲಿ ಕೂತ್ಕೊಂಡು ಅವ್ರಿಗೆ ಯಾವ ಹುದ್ದೆಗಳು ಬೇಕು, ಯಾರಿಗೆ ಅರ್ಹತೆ ಇದೆ ವರ್ಗಾವಣೆಗೆ, ಅವರೇ ಕೂತ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ಯಾವುದೇ ಒತ್ತಡ ಇಲ್ಲದೇ, ಯಾರದೇ ಹಸ್ತಕ್ಷೇಪವಿಲ್ಲದೆ ಇವತ್ತು ನಾವು ನಡೆಸಿದ್ದೇವೆ. ಇದನ್ನು ಜೂನ್ 19ಕ್ಕೆ ಶುರು ಮಾಡಿ ಜುಲೈ 3ನೇ ತಾರೀಕಿಗೆ ಸುಗಮವಾಗಿ ಮುಕ್ತಾಯ ಮಾಡಿದ್ದೇವೆ. ಆಯಿತಾ? 19th ಜೂನಿಂದ ಜುಲೈ 3rdವರೆಗೂ ಮಾಡಿದ್ದೇವೆ. ಮತ್ತು ಇದರಲ್ಲಿ ಯಾವುದೇ ಒಂದು ಲೋಪದೋಷಗಳು ಕಂಡಿಲ್ಲ. ಎಲ್ಲವನ್ನು ಕೂಡ ಅವ್ರಿಗೆ ಏನೇ ಸಮಸ್ಯೆ ಇದ್ದರೆ ಅದೇ ಸಮಯದಲ್ಲಿ ಅಪೀಲ್ ಹಾಕೋಳು ಕೂಡ ಅವಕಾಶ ಮಾಡಿಕೊಟ್ಟಿದ್ದು. ಅಪೀಲ್ ಹಾಕೋಬೋದಾಗಿತ್ತು ಅವರು. ಅದರಲ್ಲಿ ಮತ್ತೆ ಏನಾದರೂ ತೊಂದರೆಗಳಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಎಲ್ಲವನ್ನು ಕೂಡ ನಾವು ಅವಕಾಶ ಮಾಡಿಕೊಟ್ಟು, ಅದರಲ್ಲಿ ಗ್ರೂಪ್ ಎಯಲ್ಲಿ ಅದರಲ್ಲಿ 21 ವೃಂದಗಳಿದೆ. ಅದರಲ್ಲಿ 854 ಅಧಿಕಾರಿಗಳು ವರ್ಗಾವಣೆ ಆಗಿದ್ದಾರೆ. ಗ್ರೂಪ್ ಬಿಯಲ್ಲಿ 15 ವೃಂದಗಳಲ್ಲಿ 96 ಜನ, ಗ್ರೂಪ್ ಸಿ 27 ವೃಂದಗಳಲ್ಲಿ 4046 ಸಿಬ್ಬಂದಿಗಳು ಅವರಿಗೆ ಇವತ್ತು ನಿಯೋಜನೆ ಆಗಿದ್ದಾರೆ. ಮತ್ತು ಗ್ರೂಪ್ ಡಿಯಲ್ಲಿ ಸುಮಾರು 680 ಜನ ವರ್ಗಾವಣೆಗೊಂಡಿದ್ದಾರೆ. ಸೊ ಇದೆಲ್ಲ ಅವರಿಗೆ ಮೇಲ್ಮನವಿ ಹಾಕೋದಕ್ಕೂ ಅವಕಾಶ ಕೊಟ್ಟಿದ್ದು, ಮತ್ತು ಇನ್ನೇನಾದರೂ ಅವ್ರಿಗೆ ಸಮಸ್ಯೆ ಇದ್ದರೆ ಎಲ್ಲವನ್ನು ಕೂಡ ಹಿಯರ್ ಮಾಡಿ ನಾವು ಅದನ್ನು ಮಾಡಿದ್ದೇವೆ. ಸೊ ಇದು ಭಾಳ ಒಂದು ಮುಖ್ಯವಾದಂಥ ವಿಷಯ. ಅದರಲ್ಲಿ ನಮ್ಮ ಉದ್ದೇಶ ಇನ್ನೊಂದು ಏನಂತ ಹೇಳಿದ್ರೆ, ಇದರಲ್ಲಿ ತಾಯಿ ಆರೋಗ್ಯ ಮತ್ತು ಮಕ್ಕಳ ಆರೋಗ್ಯಕ್ಕೆ ಆದ್ಯತೆ ಕೊಟ್ಟಿದ್ದೇವೆ. ಸೊ ಏನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಯಾಕೆಂದರೆ ನಮ್ಮ ಹತ್ರ ಸುಮಾರು ವೇಕೆನ್ಸೀಸ್ ಇದೆ. ಸೊ ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ಈ 3 ಜನನೂ ಇರಬೇಕು. ಯಾರು ಸ್ತ್ರೀರೋಗ ತಜ್ಞರು, ಆಮೇಲೆ ಅರವಳಿಕೆ ತಜ್ಞರು, ಆಮೇಲೆ ಮಕ್ಕಳ ತಜ್ಞರು, 3 ಜನ ಅವರು ಕಂಪಲ್ಸರಿ ಇರಲೇಬೇಕು. ಸೊ ಅದನ್ನು ನಾವು ಅದು ಕ್ರಿಟಿಕಲ್ ಅಂತ ಹೇಳಿ ಆ ಹುದ್ದೆಗಳೆಲ್ಲವನ್ನು ಕೂಡ ತಾಲೂಕು ಆಸ್ಪತ್ರೆಗಳು ಬಹುತೇಕ ಎಲ್ಲ ಭರ್ತಿಯಾಗಿದೆ. ಇನ್ನು ಕೆಲವು ಕಡೆ ಸ್ವಲ್ಪ ಏನಿದೆ ಅದು ಮತ್ತೊಮ್ಮೆ ಇನ್ನೊಂದು ರೌಂಡ್ ಮಾಡ್ತಾ ಇದ್ದಾರೆ. ಅದು ಮಾಡಿ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಈ 3 ಜನ ಇರಬೇಕಾಗ್ತದೆ. ಸೊ ಅದನ್ನು ಮಾಡ್ತಾಯಿದ್ದೀವಿ. ಇನ್ನೊಂದು ಸುಧಾರಣೆ ನಾವೇನು ತರ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಹುಶಃ ಅದನ್ನು ನಾವು ಕ್ಯಾಬಿನೆಟಿಗೆ ತೊಗೊಂಡು ಹೋಗಬೇಕಾಗ್ತದೆ. ಅದನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಅದ್ರ ಮುಖಾಂತರ ನಾವು ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಕನಿಷ್ಠ 2 ಸ್ತ್ರೀರೋಗ ತಜ್ಞರು, 2 ಅರವಳಿಕೆ ತಜ್ಞರು, 2 ಮಕ್ಕಳ ತಜ್ಞರು, ಟ್ರಯಾಡ್ ಅಂತ ಏನು ಹೇಳ್ತೀವಿ. ಈಗ ಸಿಂಗಲ್ ಟ್ರಯಾಡ್ ನಾವು ಮಾಡ್ತಾಯಿದ್ದೀವಿ. ಬರುವ ತಿಂಗಳು ನಾವು ಈಗ ಏನೋ ಒಂದು ಸಣ್ಣ ಬದಲಾವಣೆ ಮಾಡ್ತಾಯಿದ್ವಿ, ರೀಅಲೋಕೇಟ್ ಮಾಡ್ತಾಯಿದ್ದೀವಿ. ಏನಂತ ಹೇಳಿದ್ರೆ, ನಮ್ಮಲ್ಲಿ ಸುಮಾರು ಸಮುದಾಯ ಆರೋಗ್ಯ ಕೇಂದ್ರಗಳಿದೆ, ಅಲ್ಲಿ ವರ್ಕ್ಲೋಡ್ ಇಲ್ಲ. ಅಲ್ಲಿ ಕೇವಲ ತಿಂಗಳಿಗೆ 15, 20 ಈ ರೀತಿಯಾದಂಥ ಏನು ಹೆರಿಗೆಗಳಾಗ್ತದೆ. ಸೊ ನಮಗೆ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಈ 3 ಜನ ಇದ್ದರೆ ಕನಿಷ್ಠ 100 ನಾವು ತಿಂಗಳಿಗೆ ಮಾಡ್ಬೋದು. ಕನಿಷ್ಠ ಅದಕ್ಕೆ ಜಾಸ್ತಿನೂ ಮಾಡ್ಬೋದು. ನಾವು ಈಗ ಅದನ್ನು ಡಬಲ್ ಟ್ರಯಾಡ್ ಮಾಡಿದ್ರೆ, ಈಗ ಈ ಟ್ರಯಾಡ್ ಇರೋ ಕಡೆಯೆಲ್ಲ ಆಗ್ತಾ ಇದೆ 100, 120 ಒಂದೊಂದು ತಾಲೂಕು ಆಸ್ಪತ್ರೆಯಲ್ಲಿ ಆಗ್ತದೆ. ಈಗ ಅಲ್ಲಿ ಒಬ್ಬ ಅರವಳಿಕೆ ತಜ್ಞ ಇಲ್ಲ ಅಂತ ಇಟ್ಕೊಳ್ಳಿ, ಆವಾಗ ನ್ಯಾಚುರಲಿ ಅದು ಸರ್ವಿಸ್ ಎಫೆಕ್ಟ್ ಆಗ್ತದೆ. ಯಾಕಂದರೆ ಅವರು ಸಿಸೇರಿಯನ್ ಮಾಡೋಕ್ಕಾಗೋದಿಲ್ಲ, ಎಮರ್ಜೆನ್ಸಿ ಕೇರ್ ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಅದಕ್ಕೆ ಅವ್ರು ಬೇರೆ ಕಡೆ ಕಳಿಸ್ತಾರೆ. ಸೊ ಅದಕ್ಕೇ ನಾವು ಎಲ್ಲೆಲ್ಲಿ ಟ್ರಯಾಡ್ ಇದೆ ಅಲ್ಲಿ ಹೆರಿಗೆಗಳು ಚೆನ್ನಾಗಾಗ್ತದೆ. ಮತ್ತು ಅವ್ರಿಗೆ ಯಾವುದೇ ಕಾರಣಗಳು ಸಿಗೋದಿಲ್ಲ, ನಾವು ಮಾಡೋಕ್ಕಾಗಿಲ್ಲ ಸರ್, ಅದಿಲ್ಲ ಇದಿಲ್ಲ ಅಂತ. ಅವರ ಜವಾಬ್ದಾರಿ ಮೇಲೆ ಅವ್ರಿಗೆ ಹೊಣೆಗಾರಿಕೆ ಕೂಡ ಹೆಚ್ಚಾಗ್ತದೆ. ಅದು ಒಂದು. ಸೊ ಈಗ ಈ ಟ್ರಯಾಡನ್ನು ಈಗ ನಾವೆಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಬಹುತೇಕ ಆಗಿದೆ. ಇನ್ನು ಸ್ವಲ್ಪ ಬಾಕಿ ಇರೋದು ಕೂಡ ಅದನ್ನು ನಮ್ಮ ಬರುವ ವಾರ ಅದನ್ನು ಪೂರ್ತಿ ಮಾಡ್ತಾರೆ. ಆ್ಯಾವ್ರೇಜ್ ಒಂದು 100 ಆಗ್ಬೋದು, 100 ಆಗ್ತದೆ. ಡಬಲ್ ಟ್ರಯಾಡ್ ಮಾಡಿದ್ರೆ 200 ಆಗಬೇಕು. ಡಬಲ್ ಟ್ರಯಾಡ್ ಮಾಡಿದ್ರೆ 200 ಆದರೂ ಮಾಡಬೇಕು ಅವರು.
ಈಗೇನಾಗ್ತಾಯಿದೆ, ಸುಮಾರು CHCಗಳಲ್ಲಿದ್ದಾರೆ, ಅಲ್ಲಿ 15, 20, 25 ಮಾಡ್ತಾರೆ. ಅಲ್ಲಿ ಒಬ್ಬರು ಗೈನಕಾಲಜಿಸ್ಟ್ ಇರ್ತಾರೆ, ಇವರು ಮಕ್ಕಳ ತಜ್ಞರು ಇರೋದಿಲ್ಲ, ಅಥವಾ ಅರವಳಿಕೆ ತಜ್ಞರು ಇರ್ತಾರೆ, ಗೈನಕಾಲಜಿಸ್ಟ್ ಇರೋದಿಲ್ಲ. ಸೊ ಅದನ್ನೆಲ್ಲ ನಾವು ಸ್ವಲ್ಪ ಸರಿಪಡಿಸಿ ಈ ಕಮ್ಮಿ ಆಗ್ತಾ ಇರುವಂಥ ಸೆಂಟ್ರ್ಗಳಿಂದ ಶಿಫ್ಟ್ ಮಾಡ್ತೀವಿ ಎಲ್ಲಿಗೆ, ತಾಲೂಕಾ ಕೇಂದ್ರಗಳಿಗೆ. ಸೊ ತಾಲೂಕಾ ಕೇಂದ್ರಗಳು ನಾನು ಹೇಳಿದ್ನಲ್ಲ, ಅದು 24 ಗಂಟೆ ನಡಿಬೇಕು. ಅದರಲ್ಲೂ ಕೂಡ ಈ ಹೆರಿಗೆ ಏನು ಸೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.